ಅವತ್ತು ಅಲ್ಲಿ ಅಯೋಧ್ಯೆ ರಾಮ ಮಂದಿರ ಅಂದ್ರೆ ರಾಮ ಪ್ರತಿಷ್ಠೆ ಆಗ್ಬೇಕಾದ್ರೆ ಈ ಹಾಡನ್ನ ಅಲ್ಲಿ ನೇರ ಪ್ರಸಾರ ಮಾಡ್ತಾರೆ. ನೋಡಿ ಇದೇ ಹಾಡು ಇವಾಗ ಕೇಳಿಸ್ತಿದ್ರಲ್ಲ ಅದೇ ಹಾಡು. ನೆನ್ನೆಗಳ ಪಾಪಗಳ ಸೊನ್ನೆಯಾಗಿಸು ರಾಮ, ನಾಳೆಗಳು ಪುಣ್ಯಗಳ ಹಾದಿಯಾಗಲಿ ರಾಮ, ನನ್ನ ಬಾಳಿಗೆ ನಿನ್ನ ಹಸಿವ ಕೊಡು ರಾಮ. ಎಸ್, ಈ ಒಂದು ಹಾಡಿಗೂ ಅವತ್ತು ಮನ್ನಣೆ ಸಿಗುತ್ತೆ. ಕರ್ನಾಟಕದ ಒಂದು ಹಾಡಿಗೆ ಒಟ್ಟಾರೆಯಾಗಿ ಕರ್ನಾಟಕದ ತುಂಬ ಕೊಡುಗೆ ಅಲ್ಲಿ ಕಂಡು ಬರುತ್ತದೆ. ಅದಕ್ಕೆ ತಕ್ಕ ಅವರು ನಮಗೆ ಅಷ್ಟೇ ಗೌರವವನ್ನು ಕೊಟ್ಟಿದ್ದಾರೆ. ಇನ್ನು ಅರುಣ್ ಯೋಗಿರಾಜ್ ಅವರ ಬಗ್ಗೆ ಒಂದೆರಡು ಮಾತು ಹೇಳಬೇಕಂದ್ರೆ, ಕೇದಾರ್ನಾಥದಲ್ಲಿ ಪ್ರತಿಷ್ಠೆ ಮಾಡಿದ್ದಾರೆ ಇತ್ತೀಚೆಗೆ ಶಂಕರಾಚಾರ್ಯರ ವಿಗ್ರಹ, ಹೆಚ್ಚಿನವ್ರು ನೋಡಿರ್ಬೋದು. ಇನ್ನು ದೆಹಲಿಯ ಇಂಡಿಯಾ ಗೇಟಲ್ಲಿ ಇತ್ತೀಚೆಗೆ ಮೋದಿಜಿಯವರು ಪ್ರತಿಷ್ಠೆ ಮಾಡಿದ್ರು ನೇತಾಜಿ ಸುಭಾಷ್ ಚಂದ್ರ ಬೋಸ್ರದು. ಆ ಒಂದು ಮೂರ್ತಿ ಕೆತ್ತನೆ ಮಾಡಿದ್ದು ಒಂದು ಏನು ಇವರೇ ನಮ್ಮ ಅರುಣ್ ಯೋಗಿರಾಜ್ ಅವರೇ ಮಾಡಿರ್ತಾರೆ. ಒಟ್ಟು ನಮ್ಮ ದೇಶ ವಿದೇಶ ಮೆಚ್ಚಿದ ಒಬ್ಬ ಕಲಾವಿದನ ಕೈಚಳಕದಲ್ಲಿ ಇವತ್ತು ರಾಮಲಲ್ಲನ ಮೂರ್ತಿ ಸ್ಥಾಪನೆ ಆಗಿದ್ದು ನಮ್ಮೆಲ್ಲರ ಒಂದು ಕನ್ನಡಿಗರ ಒಂದು ಹೆಮ್ಮೆ ವಿಷಯ ಅಂತ ಹೇಳ್ತಿದ್ದೀನಿ. ಮುಂದಿಂದಾಗಿ ಅಕ್ಬರಣ್ಣ ಮಾಹಿತಿ ಕೊಡ್ತಾ ಇದ್ದಾರೆ. ಧನ್ಯವಾದಗಳು. ಜೈ ಶ್ರೀರಾಮ್. ಕೌಸಲ್ಯಾಗುವೆನು ಮಡಿಲಲಿರು ರಾಮ, ವೈದೇಹಿಯಾಗುವೆನು ಒಡನಾಡು ರಾಮ. ಹಲೋ, ನನ್ನ ಧ್ವನಿ ಕೇಳಿಸ್ತಿದ್ಯಾ ಪ್ರದಿ? ಎಸ್ ಎಸ್ ಅನ್ನ ಕೇಳ್ತಾ ಇದೆ. ಸೌಂಡ್ ಎಷ್ಟೇ ಇಲ್ಲಿ ಚಂದ ಐತಿದು. ಮುಗಿ ಮತ್ತೆ ಪ್ಲೇ ಮಾಡ. ಅದಕ್ಕೆ ಶುರು ಮಾಡ್ತೀನಿ. ನಾನು ಅಂಗಡಿ ಬಿಟ್ಟು ಬಂದೀನಿ, ಒಂದು ಅರ್ಧ ಗಂಟೆ ಟೈಮ್ ತೊಗೊಂಡು. ಓಂ ಪೂರ್ಣಮದ ಪೂರ್ಣವಿದಂ ಪೂರ್ಣಾತ್ ಪೂರ್ಣಮದಚ್ಯತೆ ಪೂರ್ಣಶ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಹರಂ ಶಾಂತಿ ಶಾಂತಿ ಶಾಂತಿ. ನಿನ್ನೆ ವಿಚಾರದಲ್ಲಿ ನಾನು ಈ ರಾಮಾಯಣ ಗ್ರಂಥದ ಬಗ್ಗೆ, ಶ್ಲೋಕಗಳ ಬಗ್ಗೆ, ಆಮೇಲೆ ರಾಮನ ಒಂದು ಜನನ ಏಕಾಯಿತು ಭೂಮಿ ಮೇಲೆ, ಧರತಿ ಮೇಲೆ, ಆಮೇಲೆ ಈ ರಾಮಾಯಣದ ಕರ್ತೃ ವಾಲ್ಮೀಕಿ ಮಹರ್ಷಿ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ಹೇಳ್ತಾ ಬಂದೆ ಅಂತ ಅಂದ್ಕೊಂಡಿನಿ. ತುಂಬಾ ಅರ್ಥ ಆಗಿತ್ತು ನಿಮ್ಗೆ ಅಂದ್ಕೊಂಡಿನಿ. ಇವತ್ತು ನಾನು ಮೊದಲ ಕಾಂಡವಾದ ಬಾಲಕಾಂಡ ಬಗ್ಗೆ ಇದ್ರ ಬಗ್ಗೆ ಹೇಳಕ್ ಇಚ್ಛೆ ಪಡ್ತೀನಿ. ಕೇಳಿಸ್ತಿದೆ ಪ್ರತಿ ಹಂಗೆ ಸರಿಯಾಗಿ? ಎಸ್ ಎಸ್ ಅನ್ನ ಕೇಳ್ತಾ ಇದೆ. ಓಕೆ. ಬಾಲಕಾಂಡ, ಈ ಬಾಲಕಾಂಡ ಅಂತಂದ್ರೆ ಋತನೀನೆ ಋತುನೀನೆ ಶ್ರುತಿನೀನೆ ರಾಮ, ಮತಿನೀನೆ ಗತಿನೀನೆ ಧೃತಿನೀನೆ ರಾಮ, ಆರಂಭ ಅಸ್ತಿತ್ವ ಅಂತ್ಯನೀ ರಾಮ, ಪೂರ್ಣನೀ ಪ್ರಕಟನೀ ಕಾಲ್ ಬಂತ? ಹರಿನೀನೆ ಬ್ರಹ್ಮನೀ ರಾಮ, ಹರನೀನೆ ಹರಿನೀನೆ ಬ್ರಹ್ಮನೀ ರಾಮ, ಗುರಿನೀನೆ ಗುರುನೀನೆ. ಹಲೋ, ಹಾಂ ಕೇಳ್ತಾ ಇದೆ. ನಂದು ಸೌಂಡ್ ಹೋಗಿತ್ತಾ? ಎಸ್ ಎಸ್ ಹೋಗಿತ್ತಾನೆ, ಇವಾಗ ಕೇಳ್ತಾ ಇದೆ. ಏನಾಗ್ತಿದೆ ಏನಪ್ಪ ಇದು ನೆಟ್ವರ್ಕ್? ಚೆನ್ನಾಗಿದೆ ನಂದು ಈ ನೆಟ್ವರ್ಕ್ ಬಟ್ಟಿದ್ದು. ಇವಾಗ ಕೇಳ್ತಾ ಇದೆ. ಓಕೆ. ಈ ಬಾಲಕಾಂಡದಲ್ಲಿ ಶುರು ಮಾಡ್ಬೇಕಾದ್ರೆ ಮೊದಲು ಇಲ್ಲಿ ಪೂರ್ವ ಕಾಲದಲ್ಲಿ, ಅದು ಹಿಂದಿನ ಕಾಲದಲ್ಲಿ ತ್ರೇತಾಯುಗ ಯುಗದಲ್ಲಿ ಕೋಸಲ ಎಂಬ ಒಂದು ದೇಶ ಇತ್ತು, ಒಂದು ರಾಜ್ಯ ಇತ್ತು. ಆ ರಾಜ್ಯದ ರಾಜಧಾನಿ ಯಾವ್ದಾಗಿತ್ತಪ್ಪ? ಅಯೋಧ್ಯ. ವ್ಯಕ್ತಿ ತನ್ನ ಸಂಕಲ್ಪದ ಬಲದಿಂದ, ತನ್ನ ಸಂಕಲ್ಪ ಶಕ್ತಿಯಿಂದ ಅದನ್ನು ನಿರ್ಮಾಣ ಮಾಡಿದ. ಈ ಅಯೋಧ್ಯ ನಗರವು 12 ಯೋಜನೆಗಳ ಉದ್ದ ಮತ್ತು 3 ಯೋಜನೆಗಳ ಅಗಲಿರುವಂತ ನಗರ ಇದು. ಇದೊಂದು ಸಿಟಿ. ಇದೊಂದು ಕೇಳ್ತಾ ಇದೆ ಕಂಟಿನ್ಯೂ. ನೀ ಸೌಂಡ್ ಕಮ್ಮಿ ಮಾಡೋದು, ಪೂರ್ತಿ ಆಫ್ ಮಾಡು. ಗೊತ್ತಾಗ್ತದೆ. ಥ್ಯಾಂಕ್ ಯು. ಓಕೆ. 12 ಅಡಿಗಳ ಉದ್ದ ಯೋಜನೆ ಉದ್ದ ಇರುವಂತ ಈ ನಗರ 3 ಅಡಿಗಳು ಯೋಜನೆ ಅಗಲ ಇತ್ತು ಈ ನಗರ, ಅಯೋಧ್ಯ ನಗರ. ಈ ನಗರದ ಮಧ್ಯದಲ್ಲಿ ಒಂದು ಅರಮನೆ ಇತ್ತು. ಅರಮನೆಯಲ್ಲಿ ಮಹಾರಾಜ ದಶರಥ ರಾಜ ವಾಸ ಮಾಡ್ತಿದ್ದ. ಆ ನಗರದ ರಸ್ತೆಗಳು ಮತ್ತು ಅಲ್ಲಿರುವಂತ ಮನೆಗಳು ತುಂಬಾ ವಿಶಾಲವಾಗಿದ್ದು, ಸರ್ವಕಾಲದಲ್ಲಿಯೂ ಸುಗಂಧ ಧೂಪಗಳಿಂದ ಮತ್ತು ಒಳ್ಳೆಯ ಒಂದು ಸುಗಂಧದಿಂದ ಕೂಡಿರುವಂತ ಈ ಅಯೋಧ್ಯ ನಗರ, ಇಲ್ಲಿ ಧಾನ್ಯಗಳು, ಕಬ್ಬು ಇತ್ಯಾದಿ ಬೆಳೆಗಳು ಬೆಳಿತಿದ್ರು. ಬಹಳ ಹೇರಳವಾಗಿ ಸಿಗುದಪ್ಪ ಅಂತಂದ್ರೆ ಇಲ್ಲಿ ಈ ಅಯೋಧ್ಯೆಯಲ್ಲಿ ಕಬ್ಬು ಮತ್ತು ಧಾನ್ಯಗಳು.
ಯಾವುದೇ ಮನ್ಯಾಗ ಹೋಗಿ ನೋಡಿದ್ರು ನೀವು ಅವಶ್ಯಕತೆಗೆಕ್ಕಿಂತ ಹೆಚ್ಚಿಗೆ ಜಾಗನೇ ಇರ್ಲಿಲ್ಲ. ಎಷ್ಟು ಜನ ಅದ ಅಷ್ಟೇ ಜನಕ್ಕೆ ಜಾಗ ಇರ್ತಿತ್ತು. ಸುಮ್ಮನೆ ಊರ್ದ ಉದ್ದ ಮನೆ ಕಟ್ಟುವಂತ ಜನನೂ ಇರ್ಲಿಲ್ಲ ಅಲ್ಲಿ. ಈ ಅಯೋಧ್ಯೆ ನಗರದಲ್ಲಿ ಪ್ರತಿಯೊಬ್ರು ಪರಮ ಸಂತೋಷದಿಂದ ಇದ್ರಲ್ಲಿ ಬಹಳ ಆನಂದದಿಂದ ಇದ್ರು. ಎಲ್ಲರೂ ಧರ್ಮವನ್ನು ತಿಳಿದವರಾಗಿದ್ರು, ದಾನವನ್ನು ಮಾಡೋರಾಗಿದ್ರು, ಸತ್ಯವನ್ನು ಪರಿಪಾಲನೆ ಮಾಡೋರಾಗಿದ್ರು ಅವಾಗ. ಮತ್ತು ಐಶ್ವರ್ಯವಂತರು ಕೂಡ ಆಗಿದ್ರ, ಶ್ರೀಮಂತರು ಕೂಡ ಆಗಿದ್ರು. ಪ್ರತಿಯೊಬ್ಬರ ಮನೆಯಲ್ಲಿ ದನ, ಕರ, ಹಸು, ಆನೆಗಳು, ಕುದುರೆಗಳು ಎಲ್ಲ ಕೂಡ ಶೋಭಾಮಯವಾಗಿತ್ತು. ಮತ್ತು ಇನ್ನೊಂದು ಹೇಳ್ಬೇಕಾರ ಆ ಅಯೋಧ್ಯೆ ನಗರದಲ್ಲಿ ಪ್ರತಿಯೊಬ್ಬರು ಕೂಡ ಕರ್ಣಕುಂಡಗಳಿದ್ದವು ಅವರೆಲ್ಲರೂ. ಕರ್ಣಕುಂಡ ಅಂದ್ರೆ ಕಿವಿಗೆ ಬಂಗಾರ ಆಭರಣಗಳಿದ್ದವು, ತಲೆ ಮೇಲೆ ಕಿರೀಟಗಳಿದ್ದವು, ಕೊಳ್ಳಾಗ ಹೂವಿನ ಹಾರ ಹಾಕೊಂಡು ಓಡಾಡ್ತಿದ್ರು ಅವರು. ಕೈ ಬೆರಳಿನ ನೋಡಪ್ಪ ಪ್ರತಿಯೊಬ್ಬರಿಗೆ 10 ಬೆಳೆ 10 ಉಂಗುರ ಇದ್ದವು ಆ ಬಂಗಾರ ಉಂಗುರ. ಅಷ್ಟೆಲ್ಲ ಶ್ರೀಮಂತರು ಇದ್ರು. ಒಬ್ಬ ಕೂಡ ಕಳ್ಳಿರ್ಲಿಲ್ಲ, ಒಬ್ಬ ಕೂಡ ನಾಸ್ತಿಕಲ್ಲ ಆ ಅಯೋಧ್ಯದಲ್ಲಿ. ನಾಸ್ತಿಕನೂ ಇರ್ಲಿಲ್ಲ, ಕಳ್ಳನೂ ಇರ್ಲಿಲ್ಲ. ಅಂತ ಒಂದು ಅಯೋಧ್ಯೆ ನಗರದಲ್ಲಿ ದಶರಥ ಮಹಾರಾಜನಿಗೆ ಆ ಮಂತ್ರಿಗಳಿದ್ರು. ದೃಷ್ಟಿ, ಜಯಂತ, ವಿಜಯ, ಆ ಮತ್ತ ಸಿದ್ಧಾರ್ಥ, ಅರ್ಥಸಾಧಕ, ಅಶೋಕ, ಮಂತ್ರಪಾಲ, ಸುಮಂತ್ರ ಅಂತೇಳಿ ಒಂದ್ 8 ಮಂದಿ ಪ್ರಧಾನ ಮಂತ್ರಿಗಳಿದ್ರು. ಅವ್ರೆಲ್ಲಾ ಸಮಯದಾಗೂ ದಶರಥ ಮಹಾರಾಜ ತುಂಬಾ ಸಹಾಯ ಮಾಡ್ತಿದ್ರು. ಅವರಿಗೆ ಧರ್ಮಗುರುಗಳಾಗಿ ವಶಿಷ್ಠರು ಮತ್ತು ವಾಮದೇವರು ಕೂಡ ಅವರಿಗೆ ಧರ್ಮಗುರುಗಳಾಗಿದ್ರು. ಸಲಹೆ ಕೂಡ ಕೊಡ್ತಿದ್ರು ಅವರು. ಇವರು ಋತ್ವಿಕರು ಅಂದ್ರೆ ಆ ಧರ್ಮದ ಆ ಒಂದು ರಾಜ್ಯದ ಧರ್ಮಗುರುಗಳು, ರಾಜ್ಯ ಗುರುಗಳಾಗಿದ್ರು. ಮತ್ತೆ ಎಷ್ಟೇ ಅಲ್ಲದೆ ಇವ್ರ ಜೊತೆಗೆ ಅಲ್ಲಿ ಬ್ರಾಹ್ಮಣರು ಕೂಡ ಇದ್ರು. ಬ್ರಾಹ್ಮಣ ಇದ್ರು, ಮಂತ್ರಿಗಳು ಇದ್ರು. ಆ ಮಂತ್ರಿಗಳು ಕೂಡ ಬಹಳ ವಿದ್ಯೆ ಉಳ್ಳವರು. ಕರ್ತವ್ಯ ನಿರತರು, ಯಾವಾಗಲೂ ಕೆಲಸ ಮಾಡ್ತಿದ್ರು. ಮತ್ತ್ ಅಷ್ಟೇ ಅಲ್ಲ, ಇಂದ್ರಿಯಗಳ ನಿಗ್ರಹ ಉಳ್ಳವರು. ಯಾವ ಹೆಣ್ಮಕ್ಳಿಗೆ ಕೂಡ ಹಿಂಗ ಕಣ್ಣೆತ್ತಿ ನೋಡೋರಲ್ಲ. ಮಂತ್ರಿ ಆದ್ರೂ ಕೂಡ, ಮಂತ್ರಿ ಸ್ಥಾನ ಇದ್ರು ಕೂಡ ಆ ಯಾವತ್ತು ತಮ್ಮ ಇಂದ್ರಿಯನ್ನು ಬಿಟ್ಟು ಹೋಗಿರ್ಲಿಲ್ಲ ಅವರು. ಶಾಸ್ತ್ರಜ್ಞರಾಗಿದ್ರು, ಸಾವಧಾನ ಚಿತ್ತ ಉಳ್ಳವರು. ಈ ಕೋಸಲ ರಾಜ್ಯದಲ್ಲಿ ಪರಸ್ತ್ರೀ ವ್ಯಾಮೋಹ ಉಳ್ಳಂತ ವ್ಯಕ್ತಿ ಒಬ್ಬನೂ ಇರ್ಲಿಲ್ಲ ಅಲ್ಲಿ. ಮತ್ತೊಬ್ಬ ಹೆಣ್ಮಕ್ಳು ಕಣ್ಣೆತ್ತಿ ನೋಡ್ಬೇಕು, ಆಕೆ ಏನ್ರ ಮಾಡ್ಬೇಕು ಅನ್ನೋದು ವಿಚಾರ ಯಾರಲ್ಲೂ ಇರಲಿಲ್ಲ. ಎಲ್ರೂ ಪರಸ್ತ್ರೀ ತನ್ನ ತಾಯಿ, ತಂಗಿ ಸಮಾನ ತಿಳ್ಕೊಂತ ವ್ಯಕ್ತಿಗಳಾಗಿದ್ರು. ಯಾಕ? ಅದು ದಶರಥ ಮಹಾರಾಜನ ಅಯೋಧ್ಯೆ ನಗರವಾಗಿತ್ತು. ಯಾಕಂತಂದ್ರ ಅಲ್ಲಿ ಮುಂದೆ ಹುಟ್ಟು ಬರುವಂತ ಮಹಾನ್ ವ್ಯಕ್ತಿ ಶ್ರೀರಾಮನಾಗಿದ್ದ ಅಂತೇಳಿ ಬಹುಶಃ ಪರಮಾತ್ಮನೇ ಆ ನಗರವನ್ನು ಸೃಷ್ಟಿ ಮಾಡಿದ್ನೋ ಗೊತ್ತಿಲ್ಲ. ಇಷ್ಟೆಲ್ಲ ಆದ್ರೂ ಕೂಡ ದಶರಥ ಮಹಾರಾಜನಿಗೆ ಆ ಮನ್ಯಾಗ ಮಕ್ಕಳನ್ನು ಇರ್ಲಿಲ್ಲ. ವಂಶೋದ್ಧಾರಕನಾಗಿ ಯಾರು ಮಕ್ಕಳು ಇರ್ಲಿಲ್ಲ, ಸಂತಾನವಿಲ್ಲ ಬಾಧೆ ಬಹಳ ಕಾಡ್ತಿತ್ತು ಅವನಿಗೆ. ಆಗ್ಲೇ ದಶರಥ ರಾಜನಿಗೆ 60,000 ವರ್ಷಗಳು ತುಂಬಿದ್ದು. ನಾವು ಈಗ ಒಂದ್ 70 50 60 ಬದುಕ್ತೇವೋ ಗೊತ್ತಿಲ್ಲ. ಆಗ ದಶರಥ ರಾಜನ 60,000 ವರ್ಷ ತುಂಬಿದ್ದು. ಅವ ಒಂದು ಯಾಗ ಮಾಡ್ಬೇಕು, ಒಂದು ಯಾಗ ಮಾಡಿದ್ರೆ ನನ್ನ ಮಕ್ಳು ಹಾಕ ನೋಡ್ಬೇಕಂತೇಳಿ ತುಂಬಾ ಆಲೋಚನೆ ಮಾಡ್ದ. ತಕ್ಷಣವೇ ಅವ್ರ ಮಂತ್ರಿ ಆದಂತ ಸುಮಂತ್ರನ ಕರೆಸಿಬಿಟ್ಟ. ಮತ್ತು ವಶಿಷ್ಠರ ಮಹರ್ಷಿ ಕಳಿಸಿ, ವಾಮದೇವರನ್ನ ಕರೆಸಿ, ಮತ್ತೆ ಇನ್ನೊಂದ್ ಸ್ವಲ್ಪ ತೊಳೆ ಮಂದಿಗೆ ಪುರೋಹಿತನ ಅವ್ರಿಗೆ ಕಳಿಸಿ ಎಲ್ಲರ ಎದುರಿಗೆ ತನ್ನ ಮನಸ್ಸಿನ ಮಾತು ಹೇಳ್ಬಿಟ್ಟ. ಎಲ್ರೂ ಸಮ್ಮತಿಯಿಂದ ಅಶ್ವಮೇಧ ಮಾಡ್ಲೇಬೇಕು, ಹೌದು ಮಾಡ್ಬೇಕು. ಅದಕ್ಕೆ ಬೇಕಾದಂತ ಪರಿಕರಗಳು, ಅದು ಪರಿಕರ ಅಂದ್ರೆ ಈ ಧೂಪ, ಗಂಧ ಎಲ್ಲ ಏನ್ ಬೇಕು ಒಂದು ಯಾಗಕ್ಕ. ಆಮೇಲೆ ಕಟ್ಟಿಗೆಗಳೆಲ್ಲ ತಂದು ಸರಿಯೂ ನದಿ ಪಕ್ಕ, ಸರಿಯೂ ನದಿ ಅಂದ್ರೆ ಅಲ್ಲಿ ಆ ಒಂದು ಅಯೋಧ್ಯೆ ಪಕ್ಕ ಹರಿಯೋದು ನದಿ. ಅದು ಸರಿಯೂ ನದಿ ಪಕ್ಕ ಅವ್ರ ಮಂಟಪ ನಿರ್ಮಾಣ ಮಾಡೋರು. ದಶರಥ ರಾಜ ದಕ್ಷಿಣಕ್ಕ ನಾಯಕನಾಗಿದ್ದ. ಆತನಿಗೆ 200ಕ್ಕೂ ಹೆಚ್ಚು ಪತ್ನಿಯರು. ಆದ್ರೆ 200 ಜನ ಹೆಣ್ಮಕ್ಳಿದ್ರು ಕೂಡ, ಹೆಂಡತಿರಿದ್ರು ಕೂಡ ಅಲ್ಲಿ ಪಟ್ಟದ ರಾಣಿ ಅಂತಿದ್ದವರು ಕೇವಲ 3 ಜನ ಮಾತ್ರ. ಕೌಸಲ್ಯ, ಸುಮಿತ್ರ, ಕೈಕೇಯಿ ಅಂತೇಳಿ. ತಾನು ಯಾಗ ಮಾಡ್ಬೇಕು ಅಂತೇಳಿ ನಿರ್ಣಯ ಮಾಡಿದ ಮ್ಯಾಗ ತನ್ನ ಹೆಂಡತಿಯರಿಗೆಲ್ಲರಿಗೂ ದೀಕ್ಷೆಯನ್ನು ತೊಳಬೇಕು ಅಂತೇಳಿ ಅವ ಆಜ್ಞೆ ಮಾಡ್ದ. ಪೂರ್ವಕಾಲದಲ್ಲಿ ನಿನ್ನೆ ಹೇಳ್ದಂಗ ಸನತ್ ಕುಮಾರ್ ಹೇಳಿದ ಮಾತನ್ನ ಸುಮಂತ್ರನು ಕೂಡ ದಶರಥ ಮಹಾರಾಜನಿಗೆ ವಿವರಿಸ್ತಾರ ಅದನ್ನ. ಏನಪ್ಪಾ ಅಂತಂದ್ರೆ, ಸನತ್ ಕುಮಾರೋ ಭಗವಾನ್ ಪೂರ್ವ ಕಥಿತಾವಾನ್ ಕಥಾಂ ಋಷೀಣಾಂ ಸನ್ನಿಧೌ ರಾಜನ್ ತವ ಪುತ್ರಾಗಂ ಪ್ರತಿ. ಸನತ್ ಕುಮಾರ್ ಹೇಳ್ತಾರೆ, ಇಕ್ಷಾಕ್ಷು ವಂಶದಲ್ಲಿ ಜನಿಸಿದ ದಶರಥ ಮಹಾರಾಜನು ಪುತ್ರ ಸಂತಾನವಿಲ್ಲದೇನೆ ಕೊರಗಾಕತ್ತನ. ಅಶ್ವಮೇಧ ಯಾಗ ಮಾಡ್ತಾನ. ಈ ಯಾಗದ ಫಲವಾಗಿ 4 ಮಂದಿ ಪುತ್ರರು ಜನಿಸುತ್ತಾರೆ. ಆದರೆ ಅಶ್ವಮೇಧ ಯಾಗದೊಂದಿಗೆ ಪುತ್ರ ಕಾಮಿಷ್ಠ ಯಾಗ ಕೂಡ ಮಾಡಬೇಕು ಅಂತೇಳಿ ಸನತ್ ಕುಮಾರ್ ಹಿಂದಿನ ಹೇಳ್ಬಿಟ್ರು ಅವ್ರಿಗೆ. ಅದನ್ನ ಮತ್ತೆ ಜ್ಞಾಪಕ ಮಾಡ್ತಾರೆ. ಯಾರು? ನಮ್ಮ ರಾಜಮಂತ್ರಿ ಜ್ಞಾಪಕ ಮಾಡ್ತಾರೆ. ಅದು ಹಂಗೆ ಜ್ಞಾಪಕ ಮಾಡ್ದಂಗ ಅವರು ಕೂಡ ಅದನ್ನ ಈ ಯಾಗದ ಜೊತೆ, ಅಶ್ವಮೇಧ ಯಾಗ ಜೊತೆಗೆ ಪುತ್ರ ಕಾಮಿಷ್ಠ ಯಾಗನೂ ಮಾಡಬೇಕು ಅಂತೇಳಿ ಎರಡು ಯಾಗ ಮಾಡಿಸ್ಬೇಕು ಅಂತೇಳಿ ಯಾರಿಗೆ? ಋಷಿಶ್ರೇಷ್ಠ ಋಷ್ಯಶೃಂಗ ಮುನಿಗಳಿಗೆ ಆಹ್ವಾನ ಮಾಡ್ಬೇಕು ಈ ಒಂದು ಕಾರಣಕ್ಕೆ, ಈ ಒಂದು ಯಾಗಕ್ಕೆ ಅಂತೇಳಿ ಅವ್ರ ಸಾರಥ್ಯದಲ್ಲಿ ಈ 2 ಯಾಗ ನಡಿಬೇಕು. ಪುತ್ರ ಸಂತಾನ ಕೂಡ ಇಲ್ಲಿ ಪ್ರಾಪ್ತಿ ಆಗುತ್ತೆ ಅಂತೇಳಿ ಹಿಂಗ ಸುಮಂತ್ರರು ಏನ್ ಮಾಡ್ತಾರ,
ಸನತ್ ಕುಮಾರ್ ಋಷಿಗಳ ಮಾತನ್ನ ಇಲ್ಲಿ ಮಾಡಿರ್ತಾರೆ ಸ್ವಲ್ಪ. ದಶರಥನು ಅಂಗದೇಶದಲ್ಲಿದ್ದ ಋಷಿ ಶೃಂಗಾರನ್ನು ಕರೆಸಲ್ಕಬೇಕಂತೇಳಿ ಸುಮಂತ್ರರಿಗೆ ಸ್ವತಃ ಸುಮಂತ್ರ ತಿಳಿಸ್ತಾರೆ, ಮಂತ್ರಿಗಳು ಹೋಗಿ ಕರ್ಕೊಂಬರ್ಬೇಕು ಅಂತೇಳಿ. ನಂತರ ಅವ್ರ ಬಗ್ಗೆ ವಿವರಿಸಲು ಸ್ವಲ್ಪ ಸುಮಂತ್ರ ಹೆಂಗ್ರಿ ಹೇಳ್ರಿ, ಇವರು ಋಷಶೃಂಗ ಅಂದ್ರೆ ಏನು, ಇವ್ರ ಬಗ್ಗೆ ಹೇಳ್ರಿ ಅಂತ ಹೇಳಿದಾಗ ಸುಮಂತ್ರರು ಹೇಳ್ತಾರೆ, ಯಾರಿಗೆ ನಮ್ಮ ದಶರಥ ಮಹಾರಾಜಿಗೆ ಯಾರು ಋಷಶೃಂಗ ಮಹರ್ಷಿ ಅಂತಂದ್ರೆ, ಪೂರ್ವದಲ್ಲಿ ಅಂದ್ರೆ ಹಿಂದಿನ ಕಾಲದಲ್ಲಿ ವಿಭಂಡಕನ ಅಂತ ಒಬ್ಬ ಮಹಾಮುನಿ ಇದ್ದ. ವಿಭಂಡಕ ಅಂತ ಮಹಾಮುನಿ ಇದ್ದ. ಬಹುಕಾಲ ತಪಸ್ಸು ಮಾಡಿ ಅವನು ಸ್ನಾನ ಮಾಡಿಲ್ಲ, ಜಳಕ ಮಾಡಿಲ್ಲ. ಒಂದೇ ಜಳಕ ಮಾಡ್ಬೇಕು ಅಂತ ಹಾಂಗ ಸರೋವರ ಬಳಿಗೆ ಹೋದಾಗ ಅಲ್ಲಿ ಒಬ್ಬ ಅನುರೂಪಳಾದಂಥ ಒಬ್ಬ ಊರ್ವಶಿಯನ್ನು ಕಂಡು ನೋಡಿ ಮೋಹಗೊಂಡಾಗ ವೀರ್ಯ ಜಾರಿ ಸರೋವರ ಒಳಗೆ ಬೀಳ್ತೈತಿ. ಆ ವೀರ್ಯವನ್ನು ಒಂದು ಜಿಂಕೆ ಕುಡಿದು ಗರ್ಭಧಾರಣೆ ಆಕೈತಿ. ಗರ್ಭಧಾರಣೆ ಆದಾಗ ಶಿರಸ್ಸಿನ ಮೇಲೆ ಕೊಂಬು ಅಂದ್ರೆ ತಲೆ ಮ್ಯಾಗ ಈ ಕೋಡ್ ಅಂತ ನಮ್ಮ ಕಡೆ ಕೊಂಬು ಇರುವಂತ ಗಂಡು ಶಿಶು ಜನ್ಮ ನೀಡ್ತೈತಿ. ಆ ಜಿಂಕೆ ಕೊಂಬುಗಳೊಂದಿಗೆ ಹುಟ್ಟಿದ ಕಾರಣದಿಂದಾಗಿ ಆತನಿಗೆ ಋಷಶೃಂಗ ಅಂತೇಳಿ ಹೆಸರಿಟ್ಬಿಡ್ತಾರ. ಆ ವಿವಂಡಕ ಮಾಡಿಸಿ ಋಷಶೃಂಗರಿಗೆ ಹೊರಗಿನ ಪ್ರಪಂಚ ತಿಳಿಯಾದಂಗ ಆಶ್ರಮದಲ್ಲೇ ಸಮಸ್ತ ವೇದಶಾಸ್ತ್ರ ಯಜ್ಞ ಯಾಗಾದಿಗಳನ್ನು ಕಲಿಸಿದ್ರು. ಹೊರಗಿನ ವಿಷಯಗಳನ್ನ ಅವರಿಗೆ ವಿಷಯ ಸುಖಗಳನ್ನ ಅವ್ರಿಗೆ ನೋಡಗೊಳ್ಳಿಲ್ಲ. ಸ್ತ್ರೀ ಪುರುಷರು ಯಾರು ಅಂತ ಅವ್ರಿಗೆ ಗೊತ್ತಿರಬಾರ್ದು, ಎಲ್ಲ ಸೃಷ್ಟಿಯಲ್ಲಿ ಒಂದೇ ಒಂದು ಜನ್ಮ, ಅದೊಂದು ಕಲ್ಪನೆ ಕೂಡ ಇವ್ರಿಗೆ ಇರಬಾರ್ದು ಅಂತ ಬೆಳೆಸಿಬಿಟ್ರು. ಯಾರು ವಿಡಂಬಕರು, ಯಾರನ್ನ ಋಷಶೃಂಗ ಮಹರ್ಷಿಗಳನ್ನ. ಋಷಶೃಂಗರು ಸದಾ ಕಾಲ ತಮ್ಮ ತಂದೆಯೊಂದಿಗೆ ಅವ್ರ ಅಪ್ಪನ ಜೊತೆಗೆ ಇರ್ತಿದ್ರು. ಅವರು ರಂಗರಾಜ್ಯ ಪಾಲಿಸಬೇಕು, ಆ ರಂಗರಾಜ್ಯವನ್ನು ನೋಡಬೇಕು ಅಂತೇಳಿ ಹೋದಾಗ ಅಲ್ಲಿ ಅಂಗರಾಜ್ಯದ ಪರಿಪಾಲಕ ದೊರೆ ರೋಮಪಾದ. ಆ ರೋಮಪಾದ ಏನ್ ಮಾಡ್ತಾನೆ, ತಮ್ಮ ದೇಶದೊಳಗ ಅವ ಏನೋ ಧರ್ಮವನ್ನು ತಪ್ಪಿದ್ದ. ಆ ಕಾರಣದಿಂದಾಗಿ ಆ ಒಂದು ರಾಜ್ಯದೊಳಗ ಮಳಿ ಬೆಳಿ ಇಲ್ಲದಕ್ಕ ದೊಡ್ಡ ಬರಗಾಲ ಬಿದ್ಬಿಡ್ತು. ಮಳೆಯಾಗಿ ಕ್ಷಾಮ ನಿವಾರಣೆ ಆಗ್ಬೇಕಂತಂದ್ರ ಋಷಶೃಂಗ ಮಹರ್ಷಿಗಳು ಅಲ್ಲಿ ಪಾದಸ್ಪರ್ಶ ಮಾಡ್ಬೇಕಾಗಿತ್ತು. ಕೆಲವು ಋಷಿಗಳು ಹಿಂಗೆ ಹೇಳ್ತಿರಲ್ಲ, ನೋಡ್ರಿ ನಿಮ್ಮ ರಾಜ್ಯದಾಗ ಬಹಳ ಮಳಿ ಇಲ್ಲ, ಬೆಳಿ ಇಲ್ಲ, ತುಂಬಾ ಬರಗಾಲ ಬರ್ತೈತಿ. ನಿಮ್ಮ ರಾಜ್ಯ ಮಳಿ ಬರ್ಬೇಕಾದ್ರೆ ನಿಮ್ಮ ರಾಜ್ಯದೊಳಗೆ ಋಷಶೃಂಗ ಮಹರ್ಷಿ ಪಾದಸ್ಪರ್ಶ ಮಾಡಿದಾಗ ಮಳಿ ಬರ್ತೈತಿ. ಕೆಲವರು ಮುನಿಗಳು ರಾಜ್ಯಕ್ಕೆ ಸಲಹೆ ಕೊಟ್ಟರು. ಅದರಂತೆ ಕೂಡ ಆ ರಾಜ ಏನ್ ಮಾಡ್ತಾನ, ಋಷಶೃಂಗ ಅವರನ್ನ ಕರೆತರಲು ಮಂತ್ರಿಗಳಿಗೆ ಆಜ್ಞಾಪಿಸ್ತಾನ. ಯಾವುದೇ ಕೋರಿಕೆ ಇಲ್ದೇನೆ ಋಷಶೃಂಗ ಮಹರ್ಷಿಗಳು ಅಂಗರಾಜ್ಯಕ್ಕೆ ಕರೆತರಲು ಸಾಧ್ಯನೇ ಇರ್ಲಿಲ್ಲ ಆಗ. ಯಾಕಂದ್ರೆ ಅವ್ರು ಹೆಂಗಿದ್ರಪ್ಪ ಅಂತಂದ್ರೆ, ಒಂದು ಶ್ಲೋಕ ಬರ್ತೈತಿ, ಇಂದ್ರಿಯಾರ್ಥ ಅಭಿಮತ್ತೆ ನಲಚಿತ್ತ ಪ್ರಮಾಥ್ವಿ ಅಂದ್ರೆ ಏನು ಅಂತ. ಇದು ಹೆಂಗಪ್ಪ ಅಂತಂದ್ರ, ಋಷಶೃಂಗರು ಎಲ್ಲಾ ಇಂದ್ರಿಯಗಳನ್ನು ಮನಸ್ಸುಗಳನ್ನು ಅವುಗಳಿಗೆ ಎಲ್ಲ ಹತೋಟಿಗೆ ಇಟ್ಟುಕೊಂಡವರು. ಯಾವುದೂ ಅವರಿಗೆ ಹೊರಗಿನ ಅನುಭವನೇ ಇಲ್ಲ, ವಿಷಯ ಸುಖ ಅಂತ ಅವ್ರಿಗೆ ಮೊದಲೇ ಇಲ್ಲ. ಆದ್ರಿಂದ ಅಂದಕ್ಕಾಗಿ ಹೆಣ್ಮಕ್ಳನ್ನ ಕಳಿಸಿಬಿಟ್ರೆ ಬರ್ತಾರೇನು ಅಂತೇಳಿ ಯೋಚನೆ ಮಾಡೋದಂತ ಆ ರಾಜ ಏನ್ ಮಾಡ್ತಾನೆ, ಅಂಗದ ರಾಜ ವಿಡಂಬಕರು ಅವ್ರ ತಂದೆ ಇಲ್ಲೂ ಸಮಯ ನೋಡ್ಕೊಂಡು ಅವ್ರ ಮನಸ್ಸಿಗೆ ಆಕರ್ಷಕ ಆಗುವಂಗ 7 ಜನ ವೇಶ್ಯರನ್ನ ಅಲ್ಲಿ ಕಳಿಸ್ತಾನ, ಆಶ್ರಮದ ಬಳಿ ಕಳಿಸ್ತಾನ. ವಿಡಂಬಕರು ಅದರ ಅಂತ ಹೇಳಿ ಹೆದರಿ ವೇಶ್ಯರು ಆಶ್ರಮದಲ್ಲಿ ಹೋಗಂಗಿಲ್ಲ. ದೂರ ನಿಂತ ಯಾವ್ದೋ ಬೆಟ್ಟದ ಮ್ಯಾಗ ನೃತ್ಯ ಗಾನ ಮಾಡ್ತಿರ್ತಾರ. ಒಂದಿನ ವಿಡಂಬಕರು ಯಾವುದೋ ಒಂದು ಇಲ್ಲದ ವೇಳೆಯಲ್ಲಿ ಯಾವುದೋ ಒಂದು ಕೆಲಸ ಮ್ಯಾಗ ಹೋದಾಗ ಋಷಶೃಂಗರ ಗಾಯನ ಆಲಿಸಬೇಕು ಅಂತೇಳಿ ಅಲ್ಲಿ ಹೆಣ್ಮಕ್ಳು ತಕ್ಕತೈ ಕುಣುವಾಗ ಅದೇ ದಿಕ್ಕಿನಲ್ಲಿ ಹೋಗಲು ಅಲ್ಲಿ ಯಾರಪ್ಪ ಈ ವೇಶ್ಯರು ಕುಣಿತಿರ್ತಾರ. ವೇಶ್ಯರು ಹೆಣ್ಣು ಗಂಡನು ಮೊದಲೇ ಗೊತ್ತಿಲ್ಲ ಋಷಶೃಂಗ, ಯಾಕಂದ್ರೆ ಅಪ್ಪ ಅವನಿಗೆ ಏನು ಅದ್ರ ಬಗ್ಗೆ ಅನುಭವ ಕೊಟ್ಟಿಲ್ಲ. ಅವ್ರು ತಿಳಿಲಾದ್ರೆ ಆಶ್ರಮಕ್ಕೆ ಅವ್ರಿಗೆ ಕರ್ಕೊಂಡ್ಬರ್ತಾನ. ಯಾರು ಋಷಶೃಂಗ ಆ ವೇಶ್ಯರನ್ನ ಕರ್ಕೊಂಬಂದು ಅವ್ರನ್ನ ಆತಿಥ್ಯ ಕೊಡ್ತಾನ. ಅವ್ರ ಆತಿಥ್ಯ ಸ್ವೀಕಾರ ಮಾಡಿಕೊಂಡು ವಾಪಸ್ ಹೋಗುವಾಗ ಎಲ್ಲರೂ ಪ್ರತಿ ಹೆಣ್ಮಕ್ಳು ಅವನನ್ನ ಅಪ್ಕೊಂತಾರ. ಋಷಶೃಂಗನನ್ನ ಅಪ್ಕೊಂತಾರ ಅಂತಂದ್ರ ಅವನಿಗೆ ಹೆಣ್ಮಕ್ಳು ವಿಷಯನೇ ಗೊತ್ತಿಲ್ಲ. ಅಪ್ಕೊಂಡ್ ಮ್ಯಾಗ ಅವನಿಗೆ ಏನೋ ಒಂದು ವಿಚಿತ್ರ ಒಂದು ಅನುಭವ ಆಗ್ಬಿಟ್ಟು, ಯಾರು ಇವ್ರು ನನಗೆ ಅಪ್ಕೊಂಡ್ರು, ಯಾರು ಇವ್ರು ನನಗೆ ಅಪ್ಕೊಂಡೈತಿ. ಅವ್ರ ಹಿಂದೆನೆ ಮಾಡ್ತಾನ ಬೆನ್ನತ್ತಿ ಅಂಗದೇಶವನ್ನು ಪ್ರವೇಶ ಮಾಡ್ತಾನ. ಅಂಗದೇಶ ಪ್ರವೇಶ ಮಾಡಿದಾಗ ಋಷಶೃಂಗ ಮಹರ್ಷಿ ಪಾದದಲ್ಲಿ ಮುಟ್ಟಿದಾಗ ತತ್ರಚ್ಚ ಅನಿವಾಯಮಾನೆ ತು ತಸ್ಮಿನ್ ಮಹಾತ್ಮನಿ ಅಂದ್ರೆ ವವರ್ಷ ಸಹನಾ ದೇವತಾ ಜಗತ್ ಪ್ರಹ್ಲಾದನ್ ಎತ್ತದ ಅಂದ್ರೆ ಆಕಾಶದಿಂದ ವರ್ಷಧಾರ ಆಯ್ತು ಕಾಲಿಟ್ಟಾಗ. ತಕ್ಷಣವೇ ಆಕಾಶ ವರ್ಷ ಆಯ್ತಪ್ಪ, ಮಳಿ ಬಂದ್ಬಿಡ್ತು. ದಗದ ಎಂದೂ 10-15 ವರ್ಷ ದೇಶದ ಮಳಿನ ಕಾಲದ ಜನಕ್ಕ ಯಾವಾಗ ಋಷಶೃಂಗರದ ಅಲ್ಲಿ ಪಾದ ಇಟ್ರೋ ಅಲ್ಲಿ ಮಳಿನೇ ಬಂದ್ಬಿಡ್ತು. ದಗದಾಗ ಮಳಿ ಬಂತು. ತಕ್ಷಣ ರೋಮಪಾದ ಏನ್ ಮಾಡ್ತಾನೆ, ಋಷಶೃಂಗರಿಗೆ ನಮಸ್ಕಾರ ಮಾಡ್ತಾನೆ.
ಅಂತಪುರ ಕರ್ಕೊಂಡು ಹೋಗ್ತಾನ. ತನ್ನ ಕುಮಾರಿಯಾದ ಶಾಂತ ಅನ್ನೋ ಹುಡುಗಿನ ಕೊಟ್ಟು ಅವ್ರ ಜೊತೆ ಮದುವೆ ಮಾಡ್ತಾನ. ಯಾರನ್ನ? ವಿಶ್ವಶೃಂಗರನ್ನ. ಸುಮಂತರು ಈ ಕತಿ ಯಾರಿಗೆ ಹೇಳ್ತಾರೆ? ದಶರಥ ಮಹಾರಾಜ ಹೇಳ್ತಿರ್ತಾರೆ ಈ ಕತಿನ. ಎಲ್ಲ ಕತಿನ ಕೇಳಂತ ದಶರಥ ಮಹಾರಾಜ ಮಾಡ್ತಾನೆ, ಇಷ್ಟೆಲ್ಲ ಪುಣ್ಯಾತ್ಮ ಋಷಿಶೃಂಗನ ಯಾಕೆ ಅಯೋಧ್ಯಕ್ಕೆ ಕರ್ಕೊಂಡ್ ಬರಬಾರ್ದು ನೀವು? ಅಂಗ ದೇಶಕ್ಕೆ ಸದ್ಯ ಹೋಗ್ರಿ ನೀವು. ಅಲ್ಲಿದ್ದು ಎಂಟು ಜನ ಮಂತ್ರಿಗಳನ್ನ ಸೇರಿಸಿ 8 ದಿನಗಳ ಕಾಲ ಇದ್ದು ಅಲ್ಲಿ ವಾಪಸ್ ಬರುವಾಗ ಮುಖ್ಯವಾದ ಒಂದು ಕಾರ್ಯ ಇರ್ತೈತಿ. ನಮ್ಮ ಊರಾಗ, ನಮ್ಮ ದೇಶದಾಗ ಒಂದು ಕಾರ್ಯ ಐತಿ. ನೀವು ಆತು ಮಹಾರಾಜರ, ನಿಮ್ಮ ಹಳೆಯ ಮತ್ತು ನಿಮ್ಮ ಮಗಳಿಗೆ ನಮ್ಮ ಅಯೋಧ್ಯೆ ಕಳಿಸ್ಕೊಡ್ರಿ ಅಂತ ಹೇಳ್ತಾರ. ಮುಖ್ಯವಾದ ಕಾರ್ಯ ಅಂದಾಗ ರೋಮಪಾದ ಮಾಡ್ತಾನ, ಆಯ್ತು ಒಪ್ಕೋತಾನ, ಕಳಿಸ್ತಾನ. ದಶರಥ ಮಹಾರಾಜನು ಕೂಡ ಅಲ್ಲಿ ಸಂತೋಷನ ಅವ್ರಿಬ್ರು ಕರ್ಕೊಂಡು ಬರ್ತಾನ ಅಯೋಧ್ಯಕ್ಕೆ. ಶೃಂಗ ಬಂದ ಕೆಲವು ದಿನಗಳ ನಂತರ ದಶರಥ ಮಹಾರಾಜ ಹೇಳ್ತಾನ ಶೃಂಗ ಋಷಿಗಳ ಅವ್ರ ಬಳಿ ಹೋಗಿ, ಅಯ್ಯ ನಾನು ಸಂತಾನಹೀನತೆಯಿಂದ ಕಂಗಾಲಾಗಿನಿ, ನನ್ನ ಮಕ್ಕಳೇ ಇಲ್ಲ, ಬಹಳ ವರ್ಷದಿಂದ ತಪಸ್ಸು ಮಾಡಿ ಎಲ್ಲಾ ದೇವರಿಗೆ ಹಣಿ ಹೊಡೆದು ಸಾಕಾಗೈತಿ, ನನ್ನ ಮಕ್ಕಳೇ ಇಲ್ಲ. ಯಾವ ಪಾಪ ನನಗೆ ಯಾವ ಜನ್ಮದ ಸಂತಾನಹೀನತೆಯನ್ನು ಕೊಟ್ಟಿತ್ತೋ ಗೊತ್ತಿಲ್ಲ. ಆ ಪಾಪವನ್ನು ಪರಿಹರಿಸ್ಕೊಳ್ಬೇಕತ್ತೀರಿ. ವೇದಗಳು ನಿಶ್ಚಯಿಸಿರುವ ಅಶ್ವಮೇಧ ಯಾಗನ ಮಾಡಾಕತ್ತೀನಿ. ನೀವು ನನಗೊಂದು ಈ ಒಂದು ಅಶ್ವಮೇಧ ಯಾಗ ಮಾಡಿಕೊಳ್ಬೇಕು ಅಂತೇಳಿ ಕೇಳ್ಕೊಂಡಾಗ ಅವ್ರ ಶಿಷ್ಯಂಗೆ ಹೇಳ್ತಾರ, ಯಾವಾಗ ನಿನಗೆ ಯಾವ ಯಾಗ ಮಾಡಬೇಕು ಅಂತ ಬುದ್ಧಿ ಬಂತು ಅದೇ ಶುಭಶಕುನ, ಅವತ್ತೇ ಶುಭಶಕುನ ಆರಂಭ ಆಯ್ತು. ನಿನಗ ಧೀರರು ಶೂರರು ಆದ 4 ಜನ ಮಕ್ಕಳು ಹುಡ್ತಾರ ಅಂತೇಳಿ ಆಶೀರ್ವಾದ ಮಾಡ್ತಾರೆ ಋಷಿಶೃಂಗರು. ಅದರಂತೆ ದಶರಥ ಮಹಾರಾಜ ವಶಿಷ್ಠರನ್ನ ಋಷಿಶೃಂಗರನ್ನ ಅವರೆಲ್ಲರ ಸಮ್ಮುಖದಲ್ಲಿ ಯಾಗ ಪ್ರಾರಂಭ ಮಾಡಬೇಕು ಅಂತ ಅನುಮತಿ ಕೇಳಿದಾಗ ಯಾಗ ಪ್ರಾರಂಭ ಆಯ್ತು. ಹಂಗ ಯಾಗ ಪ್ರಾರಂಭ ಆಯ್ತು. ಮಹಾರಾಜ ದಶರಥ ಮಾಡ್ತಾನೆ, ಶುಕ್ಲ ಯಜುರ್ವೇದ ಆದಿಯಾಗಿ ಅದಕ್ಕೆ ಅನುಗುಣವಾದ ಯಾಗಶಾಲೆ ನಿರ್ಮಾಣ ಮಾಡ್ತಾನ. ಬಹಳ ಒಂದು ವೈಭವಯುತವಾಗಿ ನಿರ್ಮಾಣಪಟ್ಟಂತ ಒಂದು ಯಾಗಶಾಲೆ ಒಟ್ಟು 21 ಸ್ತಂಭಗಳಿರ್ತವೆ ಯಾಗಶಾಲೆಗೆ. ಅವುಗಳಲ್ಲಿ 6 ಬಿಲ್ಪತ್ರೆ ಸ್ತಂಭಗಳು, ಕಟ್ಟಿಗೆಗಳು, 6 ಮುತ್ತುಗದ ಕಟ್ಟಿಗೆಗಳು, 6 ಖದೀರ ಅಂದ್ರೆ ಈ ಯಾವ ಮರಪ್ಪ ಇದು ನಿಮ್ ಕಡೆ? ಕಾಚಿನ ಮರ ಅಂತ ಗೊತ್ತಿರ್ಬೇಕು ನಿಮ್ಗೆ. ಕಾಚಿನ ಮರ, ಕಗ್ಗಲಿ ಮರ ಅಂತ ಬರ್ತೈತಿ. ಅದು ಬಹಳ ವಾಸ್ತಿ ಬರ್ತೈತಿ, ಅದು ಸುಗಂಧ ಬರ್ತೈತಿ, ಒಂದು ವಾಸ್ತಿ ಬರ್ತೈತಿ, ಒಂದು ಸಮಿತ್ತು ಅದು ಕಟ್ಟಿಗೆ. ಆ ಕಟ್ಟಿಗೆಗಳಿಂದಲೂ ಮತ್ತು 2 ದೇವದಾರ ಒಂದು ಕಟ್ಟಿಗೆ ಬರ್ತೈತಿ. ದೇವದಾರ ಅಂತಂದ್ರ ಯಾವ್ದೊಂದು ಕಟ್ಟಿಗೆ ಐತಿ, ಇದು ಇಂಗ್ಲಿಷ್ ಒಂದು ಪದ ಐತಿ, ನಾನು ನೋಡಿದ್ದೆ. ಇದೊಂದು ಔಷಧಿ ಕಟ್ಟಿಗೆ. ಇಂಥೆಲ್ಲ ಕಟ್ಟಿಗೆ ಕಂಬಗಳಿಂದ ಒಂದು ಯಾಗಶಾಲೆಯನ್ನು ರಚನೆ ಮಾಡ್ತಾರೆ. ಚೈತ್ರ ಮಾಸ ಚಿತ್ತಾ ನಕ್ಷತ್ರ ಹುಣ್ಣಿಮೆ ದಿನ ಯಾಗಶಿವನ್ನು ಒಂದು ಸ್ತಂಭಕ್ಕೆ ಕಟ್ಟಿ ಅದಕ್ಕೆ ಏನಪ್ಪಾ ಅಂತಂದ್ರ ಪ್ರೋಕ್ಷಣ ಮಾಡಿ, ಸ್ನಾನ ಮಾಡಿಸಿ, ಸ್ಥಾಪನೆ ವಿಮೋಚನ, ಸೇಂಟ್ ಗಿಂಟ್ ಹೊಡಿತಾರಲ್ಲ ನಿಮ್ಮ ಕಡೆ, ಸೇಂಟ್ ಹೊಡೆದು ಅತ್ತರ ಹೊಡೆದಿಂದ ಸುಗಂಧ ಹೊಡೆದು ಮುಂತಾದ ಧಾರ್ಮಿಕ ವಿಧಗಳನ್ನ ಮಾಡಿ ಅದನ್ನು ನೆರವೇರಿಸಿ ಅಶ್ವಮೇಧ ಯಾಗವನ್ನು ಆ ಅಶ್ವವನ್ನು ಬಿಟ್ಟು ಬಿಡ್ತಾರ. ಆ ಅಶ್ವವು 12 ತಿಂಗಳ ಕಾಲ ಪ್ರಪಂಚ ಪರ್ಯಟನೆ ಮಾಡ್ತೈತಿ. ಅದರ ರಕ್ಷಣೆಗೆ ಧೀರರು ಶೂರರಾದ ಸೈನಿಕರು ಹೊರಡ್ತಾರ. ಯಾರೊಬ್ಬರು ಕೂಡ ಅಶ್ವಮೇಧ ಯಾಗವನ್ನು ಕಟ್ಟಾಗ್ಲಿಲ್ಲ. ಯಾರು ದಶರಥ ಮಹಾರಾಜನಿಗೆ ಯುದ್ಧ ಮಾಡಕ್ಕೆ ಕಳ್ಳೆ ಇಲ್ಲ. ಹಿಂತಿರುಗಿ ಮಾತು ಬರ್ತೈತಿ ಅಶ್ವಮೇಧ ಹಿಂತಿರುಗಿ ಬರ್ತೈತಿ 12 ತಿಂಗಳು ಹೋಗಿ. ಅಂದ್ರೆ ಫಾಲ್ಗುಣ ಮಾಸದ ಅಮಾವಾಸ್ಯೆಗೆ ರಾಜನ ಒಂದು ಯಾಗಶಾಲೆಗೆ ಆ ಅಶ್ವ ಪ್ರವೇಶ ಮಾಡ್ತೈತಿ. ಮಹಾರಾಜ ಯಾಗಕ್ಕ ವಿವಿಧ ದೇಶಗಳು ರಾಜರು, ಬ್ರಾಹ್ಮಣರು, ವಿದ್ವಾಂಸರು ಮತ್ತು ಜನಪದಗಳು ಆಹ್ವಾನಿಸಿ ಹಾಡಾಡಿ ಜನಕ ಮಹಾರಾಜ ಮತ್ತು ಕಾಶಿ ರಾಜ, ರೋಮಪಾದ, ಕೈಕೇಯ ಅಂದ್ರೆ ತನ್ನ ಹೆಂಡತಿ ಕೈಕಾದೇವಿಯ ಅಣ್ಣ ಕೈಕೇಯ ಕೂಡ ಅವನ ರಾಜ್ಯಕ್ಕೆ ಬಂದು ಈ ಯಾಗವನ್ನು ಸಂಪೂರ್ಣ ಮಾಡ್ತಾರ. ಇಲ್ಲೆಲ್ಲ ಏರ್ಪಾಡುಗಳು ಅವರು ಭಾಗಿಯಾಗ್ತಾರ. ಸರ್ವೇ ವರ್ಣ ಯಥಾ ಪೂಜಾಂ ಪ್ರಾಪ್ನುವತಿ ಸುಸಂಸ್ಕೃತ ನಚ ಅವಜ್ಞಾ ಪ್ರವಕ್ತ ಕಾಮೋ ಕ್ರೋಧ ಅವಾತ್ ಅಪಿ. ಬಂದವರೆಲ್ಲರೂ ಕೂಡ ಎಲ್ಲರಿಗೂ ಕೂಡ ಇವನು ರಾಜ ಮತ್ತು ವರ್ಣ ಜಾತಿ ನೋಡಿದೇನೆ, ಕುಲ ನೋಡಿದೇನೆ, ಅವರು ಇದ್ದ ಜಾಗ ನೋಡಿದೇನೆ, ಎಲ್ಲ ಯಾವುದೇ ಭೇದ ಅಲ್ಲದೆ ಶ್ರದ್ಧೆಯಿಂದ ಅನ್ನ ಸಂತರ್ಪಣೆ ಮಾಡ್ತಾನ. ಬಂದಂತ ಎಲ್ಲಾ ಮಂದಿಗೂ ಕೂಡ ಊಟ ವ್ಯವಸ್ಥೆ ಮಾಡ್ತಾನ. 10 ಮಂದಿ ಭೋಜನ ಮಾಡುವಾಗ ಯಾರಾದ್ರೂ ಸಿಟ್ಟಿನಿಂದ ಎದ್ದು ಏನೋ ಅಂದ್ರೂ ಕೂಡ ಒಂದು ಮಾತು ತಲೆ ಹಾಕೋಬೇಡ್ರಿ ಅಂತೇಳಿ ಅಲ್ಲಿ ಊಟ ಬಡಿಸೋರು ಕೂಡ ಹೇಳ್ತಾನ. ಸುಮ್ಮನೆ ನಕ್ಕನು ಮುಂದಕ್ಕೆ ಹೋಗ್ಬಿಡ್ರಿ, ಅವ್ರ ಭಯಂಗ್ ಬೈಲಿಕ್ಕೆ ಒಟ್ಟ ಸಿಟ್ಟಿ ಬರ್ಬೇಡ ಹೇಳಿ ಅದನ್ನ ಒಂದು ವಾರ್ನಿಂಗ್ ಮಾಡ್ತಾರ, ಒಂದು ಆಜ್ಞೆ ಮಾಡ್ಬಿಡ್ತಾರ ರಾಜ. ಇಷ್ಟಾದ್ಮೇಲೆ ಯಾವುದೂ ದೋಷವಿಲ್ಲಾದಂಗೆ ವಶಿಷ್ಠ ಮಹರ್ಷಿ ಆದೇಶ ಪ್ರಕಾರ ಹಿಂಗ ಬಂದವ್ರಿಗೆಲ್ಲರೂ ಅನ್ನ ಸಂತರ್ಪಣೆ ನಡಿತೈತಿ. ನಡೆದ ಮ್ಯಾಗ ಒಂದು ಶ್ಲೋಕ ಬರ್ತೈತಿ, ನಾನು ಹೇಳ್ತೀನಿ ಶ್ಲೋಕನ. ವೃದ್ಧಾಚ ವ್ಯಾಧಿಚ್ಚ ಯವ ಸ್ತ್ರೀ ಬಾಲ ತಥಾ ಏವ ಚ
ಅನಿಶಂ ಭುಂಜಂ ನಾಮಂ ತ್ವಪಿ ಉಪಲಭ್ಯತೆ. ವೃದ್ಧರು, ರೋಗಿಗಳು, ಸ್ತ್ರೀಯರು, ಮಕ್ಕಳಾದಿಗಳು ಎಲ್ಲರೂ ಭೋಜನದ ರುಚಿಯನ್ನು ಉಂಡು ಕೊಂಡಾಡಿ ತೃಪ್ತಿಯಿಂದ ಇಂಥ ಭೋಜನ ಮತ್ತೆಂದು ಉಂಡೆವಿಲ್ಲೋ ಮರ ನಾವು, ಇಂಥ ಊಟ ಏನು ತಿಂತೇವೇನೋ ಅಂತೇಳಿ ಅಂತ ಒಂದು ಭಕ್ಷ್ಯ ಭೋಜನ ನಡೆಸಿದ್ದ ರಾಜ ದಶರಥ ಎಲ್ಲರಿಗೂ ವಸ್ತ್ರಾಭರಣಗಳನ್ನು ಕೊಟ್ಟು ದಾನ ಮಾಡಿ ಎಲ್ಲರಿಗೂ ತಮ್ಮ ಮನೆಗೆ ಕಳಿಸ್ತಾನ. ರಾಜ, ರುಚಿಕರ ಭೋಜನವನ್ನು ಉತ್ತಮವಾದ ವಸ್ತ್ರಗಳನ್ನು ಕೊಟ್ಟಿರುವೆ, ನಿನ್ನ ಆಸೆ ಫಲಿಸಲಿ, ನಿನಗೆ ಒಳ್ಳೆಯ ಮಕ್ಕಳಿಗೆ ನಿನ್ನ ಚಂದ್ರವಂಶ ಆ ಚಂದ್ರ ಇಡೋ ತನಕ ಅದು ಪ್ರಕಾಶಿತತೆ ಆಶೀರ್ವಾದ ಮಾಡ್ತಾರೆ, ಮಕ್ಕಳು ಸಹ ಆಶೀರ್ವಾದ ಮಾಡ್ತಾರ. ಅಶ್ವಮೇಧ ಯಾಗ ಮುಗಿತೈತಿ, ಶಾಸ್ತ್ರೋಕ್ತವಾಗಿ ಮುಗಿದೈತಿ. ಯಾಗದ ಕೊನೆಯಲ್ಲಿ ಅಶ್ವವನ್ನು ಒಂದು ಕಂಬಕ್ಕೆ ಕಟ್ಟಿ ದಶರಥನ ಪಟ್ಟದ ರಾಣಿ ಕೌಸಲ್ಯಾದೇವಿ, ಹೆಸರು ಬಹಳ ಇಂಪಾರ್ಟೆಂಟ್ ಐತಿ, ನೆನಪಿಟ್ಕೋರಿ. ಕೌಸಲ್ಯಾದೇವಿ 3 ಕತ್ತಿಗಳಿಂದ ಯಾಗದ ಅಶ್ವವನ್ನು ಅದನ್ನ ಕತ್ತಿಸ್ತಾಳ, ಕಡಿತಾಳ. ಅದನ್ನ ಅಂದ್ರೆ ಏನು ಭಾಷೆ ಹೇಳ್ಬೇಕಾರ, ಈ ಪುಸ್ತಕ ಭಾಷೆ ಒಳಗ ಮರ್ದನ ಮಾಡ್ತಾಳ, ಅದು ಒದಿಸಿ ಬಿಡ್ತಾಳ ಅದನ್ನ. ಅದೇ ದಿನ ರಾತ್ರಿ ಅವಳು ಆ ಅಶ್ವ ಜೊತೆ ಒಂದು ರಾತ್ರಿ ಕಳೆದು ಮರುದಿನ ಯಾಗ ಮಾಡಿಸಿದ ಋತ್ವಿಕಗಳೇ ಅಂದ್ರೆ ಈ ಬ್ರಾಹ್ಮಣರಿಗೆ ಆ ಏನ್ ಕಮೆಂಟ್ ಬರುತ್ತೆ ಸಾರಿ, ಈ ಬ್ರಾಹ್ಮಣರಿಗೆ ಅದನ್ನ ಆ ಅಶ್ವದ ಮಾಂಸ ಕೊಡಬೇಕು. ಅವಾಗ ಅಶ್ವ ಮಾಂಸ ಕೊಡಕ್ ಹೋದಾಗ 4 ಜನ ಪತ್ನಿಯರು ಸೇರಿ ದಾನ ಮಾಡಬೇಕು. ಅದಂತೆ ದಶರಥ ಮಹಾರಾಜ ಪಟ್ಟರಾಣಿಯನ್ನು, ಉಪೇಕ್ಷಿತ ಪತ್ನಿಯನ್ನು, ವೇಶ್ಯರನ್ನು ಮತ್ತು ದಾಸಿಯರನ್ನು 4 ಋತ್ವಿಕ ದಾನ ಮಾಡಿದ. ನನ್ನ ಹೆಂಡ್ರು ತಗೋರಿ ನೀವು ಋಷಿಗಳೇ, ನನ್ನ ಮಕ್ಕಳು ನನ್ನ ಹೆಂಡ್ರು ತಗೋರಿ, ನನ್ನ ವೇಶ್ಯ ನನ್ನ ದಾಸಿಯ ತಗೋರಿ. ಆದ್ರೆ ಈ ಋತ್ವಿಕರು ಏನ್ ಮಾಡ್ತಾರ, ದಶರಥನಿಗೆ ಎಲ್ಲಾ ವಾಪಸ್ ಕೊಟ್ಟು ಬಿಡ್ತಾರ. ಪ್ರತಿಯಾಗಿ ನಮಗ ಈ ಹೆಂಡ್ರು ಬೇಡ, ನಿನ್ ಮಕ್ಕಳು ಬೇಡ, ಏನು ಬೇಡ, ನಮ್ಗ ದ್ರವ್ಯವನ್ನು ದಾನ ಮಾಡು. ನಂತರ ಆ ವಧಿಸಿದ ಅಶ್ವದಿಂದ ವಾಪ ಅಂತಂದ್ರೆ ಬಹುಶಃ ನಮ್ಮ ಬಿಜಾಪುರ ಜನಕ್ಕೆ ಗೊತ್ತಾಗುತ್ತೆ ನಿಮ್ಗ. ಈ ಒಂದು ಕುರಿನೋ ಕೋಳಿನೋ ಕೊಯ್ದ ಹೊಟ್ಟೆ ಒಂದು ಕೊಬ್ಬು ಇರ್ತೈತಿ, ಸೊಕ್ಕ ಅಂತೀವಿ ಅದನ್ನ, ಸೊಕ್ಕ ಕಿಬ್ಬೊಟ್ಟಿಗೆ ಅಂತಾರದನ್ನ. ಈ ಸೊಕ್ಕವನ್ನು ಆ ಹೋಮಾಗ್ನೊಳಗೆ ಹಾಕಿದ್ರ ಅದರಿಂದ ಬಂದ ಹೊಗೆ ಯಜ್ಞ ದೀಕ್ಷಿತ ಅಂತ ಅದಕ್ಕೆ ಆ ರಾಜ ಅಗಣಿಸಬೇಕು, ಆ ರಾಜ ಅದನ್ನ ವಾಸ್ತಿ ತಗೋಬೇಕು. ಇದೇ ಅಶ್ವಮೇಧ ಯಾಗ. ಹೀಗೆ ಮಾಡಿದ್ರೆ ಯಾವ ಪಾಪ ಹೀನತೆಯನ್ನು ಸಂತಾನಹೀನತೆ ಹೋಗ್ಬಿಡ್ತೈತಿ ಅಂತೇಳಿ ಅಲ್ಲಿ ಒಂದು ಯಾಗದೊಂದು ಉಪಮೆ ಆಗಿರ್ತೈತಿ. ದಶರಥ ಮಹಾರಾಜ ಎಲ್ಲ ಯಾಗ ಮುಗಿಸಿದ ನಂತರ, ಅಶ್ವಮೇಧ ಮಾಡಿದ ನಂತರ ಋಷಿಗಳಿಗೆ ತನ್ನ ರಾಜ್ಯವನ್ನು ದಾನ ಮಾಡಿದ. ಆದರೆ ಅವ್ರು ಯಾವುದು ಭೂಭಾರ ನಮ್ಮ ಬ್ಯಾಡ, ನಮ್ಗೆ ಹೊರಲಕ್ಕೆ ಆಗಂಗಿಲ್ಲ, ರಾಜ್ಯ ಭಾರವನ್ನು ಕರ್ತವ್ಯ ರಾಜನಾದ ನೀನೇನ ಅದನ್ನು ಅನುಭವಿಸ್ಬೇಕು, ದಕ್ಷಿಣ ಇಲ್ಲದೆ ನಾವು ಯಾಗ ಮಾಡಬಾರ್ದು ಕಾರಣಕ್ಕಾಗಿ ಪ್ರತಿಯೊಬ್ಬರಿಗೆ ಏನ್ ಮಾಡ್ತಾರೆ ದಶರಥ ಮಹಾರಾಜ 10 ಲಕ್ಷ ಗೋಗಳು, 10 ಲಕ್ಷ ಗೋಗಳು, 100 ಕೋಟಿ ಬಂಗಾರ ನಾಣ್ಯಗಳು, 400 ಕೋಟಿ ಬೆಳ್ಳಿ ನಾಣ್ಯಗಳು ದಾನ ಮಾಡಿರುತ್ತೆ ಆಗಿನ ಕಾಲ. ಎಷ್ಟು ಶ್ರೀಮಂತ ರಾಜ್ಯ ಇರಬೇಕು ನಮ್ಮ ಅಯೋಧ್ಯೆ ನಗರ. 10 ಲಕ್ಷ ಗೋಗಳು, 100 ಕೋಟಿ ಬಂಗಾರ ನಾಣ್ಯಗಳು, 400 ಕೋಟಿ ಬೆಳ್ಳಿ ನಾಣ್ಯಗಳು ಅಂತಂದ್ರೆ ಎಷ್ಟು ಶ್ರೀಮಂತ ರಾಜ್ಯ ನಮ್ಮ ಅಯೋಧ್ಯೆ ಆಗಿರ್ಬಾರ್ದು, ನಮ್ಗೆ ಅರ್ಥ ಆಗಿರ್ಬಾರ್ದು. ಇದು ಇತ್ತಿಲ್ಲ ನಾವು ಮೊಹಮ್ಮದ್ ಪೈಗಂಬರ್, ಗೋರಿ ಮೊಹಮ್ಮದ್ ಗೋರಿ ಮೊಹಮ್ಮದ್, ಗಜನಿ ಮೊಹಮ್ಮದ್ ಅಟ್ಟು ಕದ್ರ ಅನ್ನೋಕ್ಕಿಂತ ಅಯೋಧ್ಯೆ ನಗರದಲ್ಲಿ ರಾಜ ದಶರಥ ಇದ್ದಾಗ ಅಷ್ಟು ಶ್ರೀಮಂತ ರಾಜ್ಯ ಆಯ್ತು ನಮ್ದು. ಇಷ್ಟೆಲ್ಲ ಬ್ರಾಹ್ಮಣರಿಗೆ ಕೊಟ್ಟು, ಆಮೇಲೆ 1 ಕೋಟಿ ನಾಣ್ಯಗಳು ಬ್ರಾಹ್ಮಣರಿಗೆ ಕೊಟ್ಟು ದಾನ ಮಾಡಿ ಯಾಗ ಪೂರ್ತಿ ಆಯ್ತು. ಅಶ್ವಮೇಧ ಆದ ನಂತರ ಋಷಿಶೃಂಗ ಮಹರ್ಷಿಗಳು ರಾಜನಿಗೆ ನಿನಗೆ ಸಂತಾನ ಪ್ರಾಪ್ತಿಯಾಗಲು ಅಥರ್ವವೇದದಲ್ಲಿ ಹೇಳಿರುವ ಒಂದು ಇಷ್ಟಿಯನ್ನು ಮಾಡಬೇಕು, ಅದೇ ಪುತ್ರ ಕಾಮಿಷ್ಟಿ ಅಂತೇಳಿ ಪ್ರಾರಂಭ ಮಾಡ್ತಾರ. ತಥೋ ದೇವಾಸ ಗಂಧರ್ವ ಸಿದ್ಧಾಚ ಪರಮವಿಶೇಷ್ಯ ಭಾಗ ಪ್ರತಿಗ್ರಾಮಂ ವೈ ಸಮವೇತ ಯಥಾವಿಧಿ. ಆ ಯಜ್ಞ ನಡೆತಿರುವ ವೇಳೆಯಲ್ಲಿ ಹವಿಸ್ಸನ್ನು ಸ್ವೀಕರಿಸಲು ಯಕ್ಷ, ಗಂಧರ್ವ, ಕಿಂಪುರುಷ ಮೊದಲಾದ ಎಲ್ಲಾ ದೇವತೆಗಳು ಅಲ್ಲಿ ಬಂದಿದ್ರು. ಅಲ್ಲಿಗೆ ಚತುರ್ಮುಖ ಬ್ರಹ್ಮನು ಕೂಡ ಬಂದಿದ್ದ. ದೇವತೆಗಳೆಲ್ಲ ಸೇರುವ ಆ ಒಂದು ಯಜ್ಞದಲ್ಲಿ ಚತುರ್ಮುಖ ಬ್ರಹ್ಮನು ಕೂಡ ಬಂದಾಗ ಬ್ರಹ್ಮನ ಬಳಿ ಬಂದು ದೇವತೆಗೆ ಕೇಳ್ತಾರಂತ, ನನೈ ಸೂರ್ಯಂ ಪ್ರತಿಪತಿ ಪಾರ್ಶ್ವವಿವಾತಿನ ಮಾರುತಃ ಚಲೋರ್ಮ್ಯಾನಿ ಮಾಲಿ ತಂ ದುಷ್ಟ ಸಮುದ್ರೋಪಿ ನ ಕಂಪತೆ. ದೇವ, ನೀನು ರಾವಣನ ತಪಸ್ಸಿಗೆ ಮೆಚ್ಚಿ ಅನೇಕ ವರಗಳನ್ನು ಕೊಟ್ಟಿದಿ, ಅದರಿಂದ ಅವನು ಗರ್ಭಿತನಾಗಿ ಎಲ್ಲರನ್ನು ಕಾಡಾಕತ್ತಾನ, ಪೀಡಿಸಾಕತ್ತಾನ, ನಮ್ಮ ದೇವತೆಗಳು ನಮ್ಮನ್ನು ಬಡಿಯಾಕತ್ತಾನ. ಅದರಿಂದ ಅವನು ಅದೀವಿ, ಅವನು ಹೆದರಿ ಅವನು ಅಂಜಿ ಸೂರ್ಯ ಶಾಂತಿಹೀನನಾಗಿದ್ದಾನ. ಸಮುದ್ರ ರಾಜ ಅಲೆಗಳ ಬೀಸೋದು ಬಿಟ್ಬಿಟ್ಟನವ. ಈ ವಾಯು ತುಂಬಾ ನಿಧಾನವಾಗಿ ಬೀಸಾಕತ್ತಾನ. ರಾವಣನಿಂದ ಎಲ್ಲಿಯೂ ಕೂಡ ಯಜ್ಞ ನಡೆಯಕತ್ತಿಲ್ಲ. ಋಷಿಗಳು ಕೂಡ ತುಂಬಾ ಪೀಡಿಸಲ್ಪಡಾಕತ್ತಾರ ಅವನಿಂದ. ರಾವಣ ಪರಪತ್ನಿಯ ಮೇಲೆ ಅತ್ಯಾಚಾರ ಮಾಡಾಕತ್ತಾನ.
ಅವನಿಗೆ ಸಂಹಾರ ಮಾಡಿಸಲು ಏನೋ ದಾರಿ ತೋರಿಸು ದೇವ ಪರಮಾತ್ಮ ಅಂತ ಕೇಳ್ಕೊಂಡಾಗ ಅದಕ್ಕೆ ಬ್ರಹ್ಮ ಹೇಳ್ತಾರಂತ ನಾನು ಭಾಳ ಕೇಳೀನಿ, ಭಾಳ ನಡೆಯುತ್ತೊಂದು ಅವನ ದುಷ್ಟ ಕೃತ್ಯ ಭಾಳ ನಡೆದವ. ಅವನು ವರದಿಂದ ಅಂದ್ರೆ ಪರಮಶಿವನ ವರದಿಂದ ರಾಕ್ಷಸ, ದೇವ, ಯಕ್ಷ, ಗಂಧರ್ವ, ಕಿನ್ನರ, ಕಿಂಪುರುಷಗಳಿಂದ ಮರಣ ಬರಬಾರ್ದು ಅಂತ ಕೇಳ್ಕೊಂಡಾನ. ಆದ್ರೆ ಅವನಿಗೆ ಮನುಷ್ಯರ ಮೇಲೆ ಇರುವಂತ ಕೀಳು ಭಾವನೆಯಿಂದ ಮನುಷ್ಯರನ್ನ ಮಾತ್ರ ಬಿಟ್ಟಿದಾನ ಅಂತ ಅಂದಾಗ ಅರ್ಥ ಆಯ್ತು ಗೊತ್ತಿ ನಿಮಗಿದು. ಅವ ರಾವಣ ವರ ಬೇಡಿತಾನ ಪರಮಶಿವಗ, ಯಕ್ಷ, ಗಂಧರ್ವ, ರಾಕ್ಷಸ, ದೇವ, ಕಿನ್ನರ, ಕಿಂಪುರುಷ ನನಗೆ ಮರಣ ಬರಬಾರ್ದು, ನನಗೆ ಬಂದು ಮನುಷ್ಯರಿಂದ ಬರಲಿ, ಮಂಗ್ಯಾನಿಂದ ಬರಲಿ, ಜ್ವರ ಬೇಡಿತಾನ ಪರಮಾತ್ಮನಲ್ಲಿ. ಇದೊಂದು ಅಂದನವ. ಹಂಗಾಗಿ ಅವನು ಬಿಟ್ಟಿವಿ ತಂದಾಗ ಎಲ್ಲಾ ದೇವತೆಗಳು ಸಂತೋಷ ಪಡ್ತಾರ. ಯಾಕಂತಂದ್ರೆ ಇಲ್ಲಿ ಇದು ಶ್ಲೋಕ ಐತೆ ಹೇಳ್ರಿ. ಏತಸ್ಮಿತ್ ಅಂತರೇ ವಿಷ್ಣು ಉಪಯಾತ್ ಮಹಾದ್ವಿತಿ ಶಂಖ ಚಕ್ರ ಗದಾಪಾಣಿ ಪಿತಾವಾಸವ ಜಗತ್ಪತಿ. ಅದೇ ಸಮಯದಲ್ಲಿ ಅಪ್ಪದ್ಬಾಧನಾದಂತ ದಯಾಮೂರ್ತಿ ಆದಂತ ಮಹಾವಿಷ್ಣು ಕೂಡ ಸಭೆಗೆ ಬಂದ್ಬಿಡ್ತಾನ. ಹೆಂಗ್ ಬರ್ತಾನಪ್ಪ ಅಂತಂದ್ರ ಒಂದು ಸಭೆಯಲ್ಲಿ ಒಂದು ಕಪ್ಪು ಮೋಡ ಬಂದ್ಬಿಡ್ತಾನ. ಕೇಳಿಸಿದ್ಯಮ್ಮ ಧ್ವನಿ? ಕೇಳುತ್ತಿಲ್ವಾ? ದೇವ್ರೆ. ಓಕೆ. ಅಣ್ಣ ಕೇಳುತ್ತೆ ಹೇಳು. ಬಂದ್ಬಿಡ್ತಾನ. ಕೇಳುತ್ತೆ. ಓಕೆ, ಥ್ಯಾಂಕ್ ಯು. ಬಂದು ಪ್ರತಿಜ್ಞೆ ಮಾಡ್ತಾನ ವಿಷ್ಣು. ಹೆಂಗ್ ಪ್ರತಿಜ್ಞೆ ಮಾಡ್ತಾನಪ್ಪ ಅಂತಂದ್ರ ಹತ್ವಾ ಪೂರಂ ದುರಾಧರ್ಷಂ ದೇವಋಷೀಣಾಂ ಭವಾಯಂ ದಶವರ್ಷ ಸಹಸ್ರಾಣಿ ದಶವರ್ಷ ಶತಾನಿ ಚ ಮತ್ಸ್ಯಾಮಿ ಮಾನುಷೇ ಲೋಕ ಪಲಾಯನ್ ಪೃಥ್ವೀಂ ಇಮಾಂ ಏಂ ದೇವತಾ ವರಂ ದೇವೋ ದೇವಾನಾಂ ವಿಷ್ಣುಂ ಆತ್ಮಾನ್ ತತ್ಥ ಪದ ಪದ್ಮ ಫಲಾಶಾಕ್ಷ ಕೃತಾತ್ ಆತ್ಮಾನಂ ಚತುರ್ವಿಧಂ ಪಿತರಂ ರೋಚತಮಾಸ ತದಾ ದಶರಥಂ ನೃಪಂ. ನೀವು ಭಯ ಪಡಬೇಡ್ರಿ, ನೀವು ಅಂಜಬೇಡ್ರಿ. ರಾವಣನ ದುಷ್ಟಕೃತ್ಯಗಳನ್ನು ನನಗೂ ತಿಳಿದವ. ಇದು ವಿಷ್ಣು ಹೇಳೋದು. ನನಗೂ ತಿಳಿದವ, ನಾನೂ ನೋಡೀನಿ. ಅವನು ಸಂಹಾರಕ್ಕಾಗಿ ನಾನೇ ಮನುಷ್ಯನ ಜನ್ಮ ಎತ್ತಿ ಬರ್ತೀನಿ. ನನ್ನ ಮೇಲೆ ನಂಬಿಕೆ ಇಟ್ಟಿರುವ ದೇವತೆಗಳಿಗೆ, ಋಷಿಗಳಿಗೆ ತೊಂದರೆ ಕೊಡುತ್ತಿರುವ ಅವನನ್ನು ಸಂಹರಿಸಲಕ್ಕ 11 ವರ್ಷಗಳ ಕಾಲ ನಾನು ಭೂಮಂಡಲದ ರಾಜ್ಯಭಾರ ಮಾಡುತ್ತೇನೆ. ನಾನೇ ನಾಲ್ಕಾಗಿ ನೆನಪಿಟ್ಕೊಳ್ಳಿ ಈ ಮಾತನ್ನ, ನಾನೇ ನಾಲ್ಕಾಗಿ ದಶರಥ ಮಹಾರಾಜನಿಗೆ ಪುತ್ರನಾಗಿ ಜನಿಸುತ್ತೇನೆ ಅಂತೇಳಿ ಪ್ರತಿಜ್ಞೆ ಮಾಡ್ತಿರುವಾಗ ಈ ಕಡೆ ಋಷಿಸಿಂಗ ಮಹರ್ಷಿಗಳು ಮಾಡ್ತಿರುವಂತ ಒಂದು ಈ ಪುತ್ರ ಕಾಮಿಷ್ಠೆ ಅದು ಯಾಗ ಕೂಡ ಮುಗಿತಾ ಬಂತು. ಅಷ್ಟರಲ್ಲೇ ಆ ಯಾಗಾಗ್ನಿಂದ ಒಂದು ಕೆಂಪು ಮತ್ತು ಕಪ್ಪು ವಸ್ತ್ರ ಧರಿಸಿದ ಒಂದು ಕೈಯಲ್ಲಿ ಒಂದು 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 ಬಟ್ಲಿಗೆ ಏನಂತಾರ ನಿಮ್ ಕಡೆ ವಾಟಿಗೆ ಅಂತಾರ, ಪ್ರತಿ ಏನಂತಾರ ಅದಕ್ಕೆ, ಒಂದು ಬಟ್ಟಲು ಗೊತ್ತಾಗತ್ತಲ್ಲ, ಬಟ್ಟಲು ಪಾಯಸ ಇಟ್ಕೊಂಡು, ಬೆಳ್ಳಿ ಬಟ್ಟಲೊಳಗ ಪಾಯಸ ಇಟ್ಕೊಂಡು ಮ್ಯಾಗ ಮುಚ್ಚಳ ಇಟ್ಕೊಂಡು ಬಂಗಾರದ ಲೋಟ. ಲೋಟ. ಒಬ್ಬ ಕೆಂಪು ಮತ್ತು ಕಪ್ಪು ವಸ್ತ್ರ ಧರಿಸಿಕೊಂಡು ಕೈಯಲ್ಲಿ ಪಾಯಸ ಒಂದು ಬೆಳ್ಳಿ ಮುಚ್ಚಳದ ಬಂಗಾರದ ಪಾತ್ರೆಯನ್ನ ಹಿಡ್ಕೊಂಡು ಸಿಂಹದಂತೆ ನಡೆಯುತ್ತಾ ಒಬ್ಬ ದಿವ್ಯ ಪುರುಷ ಹೊರಬರ್ತಾನ ಇಲ್ಲಿಂದ ಅವನ ಯಾಗದಿಂದ. ದಶರಥ ಮಹಾರಾಜನು ಅವನಿಗೆ ನಮಸ್ಕರಿಸಿ ನಾ ಏನ್ ಮಾಡ್ಬೇಕೀಗ, ನಾ ಏನ್ ಮಾಡಕ್ ಹೇಳ್ಬೇಕು ಹೇಳ್ರಿ ತಂದಾಗ ಆ ಮಹಾಪುರುಷ ಹೇಳ್ತಂತ, ದಶರಥನೇ ನನ್ನನ್ನು ಪ್ರಾಜಾಪತ್ಯ ಪುರುಷರು ಅಂತಾರ. ಪ್ರಾಜಾಪತ್ಯ ಪುರುಷ ಅಂತಂದ್ರ ನಿಮ್ಗೆ ಹೇಳ್ಬೇಕಾರ ಒಂದು ಸಂಸ್ಕೃತ ಒಳ್ಳೈತಿ. ನನ್ನ ಪ್ರಜಾಪತಿನೇ ಕಳಿಸಿದ. ನಂಗೆ ಪ್ರಜಾಪತಿ ಅಂದ್ರೆ ದೇವಲೋಕದ ಬ್ರಹ್ಮ, ದೇವಲೋಕದ ಈಶ್ವರ, ಸ್ವತಃ ಈಶ್ವರನ ಕಳಿಸಿದಾನ. ಈ ಪಾತ್ರೆ ಇರೋದು ಪಾಯಸ, ದೇವತೆಗಳು ಮಾಡೋದು ಪಾಯಸ. ಇದನ್ನ ನಿನ್ನ ಪತ್ನಿಯರಿಗೆ ಸ್ವೀಕರಿಸಿದ್ರೆ ಅವ್ರಿಗೆ ಸಂತಾನ ಆಗ್ತೈತಿ ಅಂತೇಳಿ, ಇದರಿಂದ ನಿನ್ನ ರಾಜ್ಯದಲ್ಲಿ ಜನ, ಧನ, ಧಾನ್ಯ, ಸಮೃದ್ಧಿಯಿಂದ ಎಲ್ಲಾ ಆರೋಗ್ಯವಾಗಿ ಇರ್ತಾವ, ಎಲ್ಲ ಸಂಪನ್ನವಾಗಿ ಸಿಗ್ತಾವ ಅಂತ ಹೇಳಿ ಅಂತರ್ಧಾನ ಆಗ್ತಾನ. ಅಂತರ್ಧಾನ ಮಂಗಮಾಯ ಬಿಡ್ತಾನ ಅಲ್ಲಿಂದ ಯಾವ ಒಂದು ಪ್ರಜಾಪತಿ ವ್ಯಕ್ತಿ. ಒಡನೆ ಏನ್ ಮಾಡ್ತಾನಪ್ಪ ರಾಜ ದಶರಥ, ಪಾಯಸವನ್ನು ತನ್ನ ಹೆಂಡತಿಯರಿಗೆ, ತನ್ನ ಪತ್ನಿಯರಿಗೆ ಕೊಡಲು ದಶರಥ ಮಹಾರಾಜ ಅಂತಃಪುರಕ್ಕೆ ಹೋಗ್ಬಿಡ್ತಾನ. ಹೋಗಿ ಪತ್ನಿಯನ್ನ ಕರೆದು ಆ ಪಾಯಸದಲ್ಲಿದ್ದ ಅರ್ಧ ಭಾಗವನ್ನು, ಈ ಲಕ್ಷ ಕೊಟ್ರೆ, ಪಾಯಸದಲ್ಲಿದ್ದ ಅರ್ಧ ಭಾಗವನ್ನು ಕೌಸಲ್ಯಗೆ ಕೊಟ್ಟು ಉಳಿದ ಅರ್ಧ ಭಾಗದಲ್ಲಿ ಅರ್ಧ ಮಾಡ್ತಾನ. ಒಂದು ಫುಲ್ ಒಂದು ಸಂಪೂರ್ಣ ಪಾಯಸದ ಒಂದು ಒಟಗದಲ್ಲಿ ಅರ್ಧ ಭಾಗ ಕೌಸಲ್ಯ ಕೊಟ್ಟು ಇನ್ನು ಉಳಿದ ಅರ್ಧ ಭಾಗದಲ್ಲಿ ಅರ್ಧ ಮಾಡಿ ಸುಮಿತ್ರೆಗೆ ಮತ್ತು ಕೈಕೆ ಕೊಟ್ಬಿಡ್ತಾನ. ಅವರು ಅದು ಯಾಗ ಮುಗಿದ ನಂತರ ಅದು ಪಾಯಸ ಸ್ವೀಕಾರ ಮಾಡ್ತಾರಲ್ಲ, ಆಹ್ವಾನಿತ ರಾಜರಿಗೆಲ್ಲರಿಗೆ ಉಚಿತ ರೀತಿಯಲ್ಲಿ ಸತ್ಕರಿಸಿ ಬಹುಮಾನ ಕೊಟ್ಟು ಕಳಿಸ್ತಾನ. ಋಷಿಸಿಂಗನಿಗೂ ಸಾಷ್ಟಾಂಗ ನಮಸ್ಕಾರ ಮಾಡಿ ಅವರಿಗೂ ಕಳಿಸ್ತಾನ.
ದಂಪತಿ ಸಮೇತ ಎಲ್ಲಾ ಮರದಿಗಳಿಂದ ಎಲ್ಲರನ್ನ ಕಳಿಸ್ತಾನ. ಕೆಲವು ಕಾಲ ಅಂದ್ರೆ ಸ್ವಲ್ಪ ದಿನ ದಶರಥ ಮಹಾರಾಜ ತೇಜಸ್ಸು ತನ್ನ ಹೆಂಡತಿ ಜೊತೆ ಸೇರಿ ಅವ್ರ ಹೆಂಡತಿಯರು ನಾವು ಓಪನ್ ಆಗಂಗಿಲ್ಲ. ತೇಜಸ್ಸು ಗೊತ್ತಾಗುತ್ತೆ ನಿಮ್ಗೆ. ಅವ್ರ ಹೆಂಡತಿ ಜೊತೆ ಸೇರಿ ಅವ್ರು ಗರ್ಭವತಿ ಆಗ್ತಾರ. ಅವಾಗ ಹುಡ್ತಾರ ಮಕ್ಕಳು. ततच द्वादश मासे चैत्रे नवमीके तिथौ नक्षत्रे अदिति दैवते स्व उच्च संतुष्टे पंचसु ग्रहेषु कर्कटे लग्ने वाक्ताप इंदूनां सह त्वद्यमाने जगन्नाथं सर्वलोके नमस्कृतं. ಜಗನ್ನಾಥನು ಸರ್ವಲೋಕದವರಿಗಿಂದಲೂ ನಮಸ್ಕರಿಸುವಂತವನು ಆದ ಶ್ರೀರಾಮಚಂದ್ರ 12 ಮಾಸಗಳು ಕೌಸಲ್ಯ ಗರ್ಭದ ವಾಸದಲ್ಲಿ ವಾಸ ಮಾಡಿ ಪುನರ್ವಸು ನಕ್ಷತ್ರದಲ್ಲಿ ಕರ್ಕಾಟಕ ಲಗ್ನದಲ್ಲಿ ಚೈತ್ರ ಶುಕ್ಲ ನವಮಿ ಎಂದು ಜನಿಸಿದ. ಇಲ್ಲಿ ಪರಮಾತ್ಮ ನಮ್ಮ ದೇವ, ನಮ್ಮ ಆರಾಧ್ಯ ದೇವ ಪ್ರಭು ರಾಮಚಂದ್ರರು ಯಾವಾಗ ಜನಿಸಿದ್ರು? ಪುನರ್ವಸು ನಕ್ಷತ್ರ ಕರ್ಕಾಟಕ ಲಗ್ನ ಚೈತ್ರ ಶುಕ್ಲಮಿ ನವಮಿ ಎಂದು ಜನಿಸ್ತಾರ. ಅದೇ ಸಮಯದಲ್ಲಿ ಕೈಕೇಯಿ ಕೂಡ ಪುಷ್ಯಮಿ ನಕ್ಷತ್ರ ಮೀನ ಲಗ್ನದಲ್ಲಿ ಭರತನ ಹಡಿತಾಳ ಅಂತಂದ್ರೆ ಜನಿತಾಳ. ನನ್ನ ಭಾಷೆ ಸ್ವಲ್ಪ ಯುಕೆ ಭಾಷೆ ಐತಿ, ಗ್ರಾಮೀಣ ಭಾಷೆ ಐತಿ. ಕೆಲವು ಪದ ನನಗೆ ಬೇಗ ಈ ಪುಸ್ತಕಿ ಪದ ಬರಂಗಿಲ್ಲ, ಅನ್ಯತಾ ಬಳಸ್ಬೋದು. ಹಡಿತ ಅನ್ನೋದು ಕೆಟ್ಟ ಪದ ಅಲ್ಲ. ಅವರು ಕೂಡ ಯಾರನ್ನ ನಮ್ಮ ಭರತ ಕುಮಾರ್ ಹಡಿತಾರೆ. ಯಾರು? ನಮ್ಮ ಕೈಕೇಯಿ. ಸುಮಿತ್ರೆ ಕೂಡ ಲಕ್ಷ್ಮಣ ಮತ್ತು ಶತ್ರುಘ್ನ ಅಂತ ಇಬ್ರು ಮಕ್ಕಳು ಅವಳಿಗೆ ಹುಡ್ತಾರ. ತನಗೆ 4 ಪುತ್ರರು ಆದ್ರು ಅಂತೇಳಿ ವಾರ್ತೆ ಕೇಳಿ ದಶರಥ ಮಹಾರಾಜ ಬಹಳ ಆನಂದ ಪಡ್ತಾನ. ಕೋಶಲ ದೇಶದ ಪ್ರಜೆಗಳೆಲ್ಲ ಸಂಭ್ರಮ ಮಾಡ್ತಾರ, ಅದನ್ನ ಸಂಭ್ರಮಾಚರಣೆ ಮಾಡ್ತಾರ, ದೊಡ್ಡ ಜಾತ್ರೆ ಮಾಡ್ತಾರ, ಹಬ್ಬ ಮಾಡ್ತಾರ. ಆ ವೇಳೆಯಲ್ಲಿ ಬ್ರಹ್ಮದೇವರು ದೇವತೆಗಳ ಸಭೆ ಕರೆದು ಮಹಾವಿಷ್ಣು ಭೂಲೋಕದಲ್ಲಿ ರಾಮನಾಗಿ ಅವತರಿಸಿದ್ದಾನ. ರಾವಣ ಸಂಹಾರದಲ್ಲಿ ರಾಮನಿಗೆ ಸಹಾಯ ಮಾಡಲು ನಿಮ್ಮ ಅಂಶವಿರುವ ಕೆಲವರನ್ನು ಸೃಷ್ಟಿ ಮಾಡಿ. ಇದು ಬ್ರಹ್ಮದೇವ ದೇವತೆಗಳು ಹೇಳೋದು. ಇದು ಸ್ವತಃ ಮಹಾವಿಷ್ಣು ಭೂಲೋಕದಲ್ಲಿ ರಾಮನಿಗೆ ಅವತಾರ ಮಾಡಕತ್ತಾನ. ರಾವಣ ಸಂಹಾರ ಮಾಡಕ ವಿಷ್ಣು ಅವತಾರ ಮಾಡ್ಯಾನ. ನೀವು ಕೂಡ ಆ ರಾವಣ ಸಂಹಾರ ಮಾಡಕ್ ಸಹಾಯ ಮಾಡ್ರಿ. ನಿಮ್ಮ ಸಹಾಯದಿಂದ ನಿಮ್ಮ ಅಂಶದಿಂದ ಇರುವಂತ ಕೆಲವೊಂದಿಷ್ಟು ಅಂಶಗಳನ್ನ ಸೃಷ್ಟಿ ಮಾಡ್ರಿ. ಪಾರ್ವತಿ ದೇವಿ ಶಾಪದಿಂದ ನಿಮಗೆ ನಿಮ್ಮ ಪತ್ನಿಗಳಲ್ಲಿ ಸಂತಾನ ಪ್ರಾಪ್ತಿ ಇಲ್ಲ ಅಂತ ಕಾರಣಕ್ಕ ನಿಮಗ ಸಮಾನ ತೇಜಸ್ಸು ಪರಾಕ್ರಮ ಇರುವಂತ ವಾನರು ಹುಟ್ಟುತ್ತಾರ ಅಂತ. ಅಲ್ಲಿ ದೇವತೆಗಳು ಏನಾಗೈತಪ್ಪ ಅಂತಂದ್ರೆ, ನಿಮಗೆ ಇನ್ನೊಂದು ವಿಚಾರ ಬೇಕಾದ್ರೆ ಈ ದೇವಲೋಕ ಕಥೆ. ಅಲ್ಲೆಲ್ಲ ದೇವತೆಗಳು ಶಾಪಗ್ರಸ್ತರು. ಪಾರ್ವತಿ ದೇವಿಯರ ಒಂದು ದೇವಿ ಶಾಪದಿಂದ ನಿಮ್ಮ ಮಕ್ಕಳಾಗಲ್ಲ, ಗಂಡ ಆಗಲ್ಲ ಅಂತೇಳಿ ಶಾಪ ಕೊಟ್ಟಿರ್ತಾರ. ಆ ಶಾಪವನ್ನ ನಮ್ಮ ಬ್ರಹ್ಮದೇವರು ಇಲ್ಲಿ ವಿಮೋಚನೆ ಮಾಡ್ತಾರ. ನಿಮ್ಮ ಮಕ್ಕಳಾಗಲ್ಲ, ನೀವು ಗಂಡ ಆಗಲ್ಲ ಅಂತ ಶಾಪ ಕೊಟ್ಟಂತ ಪಾರ್ವತಿ ದೇವಿಗೆ ನಿಮ್ಮ ಹೊಟ್ಟಿಯಿಂದ ವಾನರು ಈ ಮಂಗ್ಯಾಗಳು ಏನಂತಾರು, ಮಂಗ್ಯಾಗಳಂತಲ್ಲ, ಕೋತಿ ಹಾ, ವಾನರರು ಕೋತಿಗಳು ಹುಡ್ತಾರ್ರಿ ಹೊಟ್ಟೆಯಲ್ಲಿ. ಕಪಿಗಳು ಗಂಧರ್ವಾಗಿ ಹುಡ್ತಾರ. ಗಂಧರ್ವ ಅಪ್ಸರ ನನಗ ಕೆಲವು ಪದ ತಿಳ್ತಾವಪ್ಪ, ತಪ್ಪಿಕೊಳ್ಳಲ್ಲ ಯಾರು ನನ್ನ. ಅಲ್ಲ ಓಕೆ, ಶುರು ಮಾಡ್ತೀನಿ ಮತ್ತೆ. ಗಂಧರ್ವ ಅಪ್ಸರ ಕಿನ್ನರ ಸ್ತ್ರೀ ಪುರುಷರೊಂದಿಗೆ ನೀವು ಇದನ್ನ ಈ ಮಂಗ್ಯಗಳು ಹುಟ್ಟಿಸ್ಕೋರಿ. ಇವರಿಂದ ಜನ್ಮ ಪಡಿಸ್ತೇಳಿ. ಒಂದು ಬಾರಿ ನಾನು ಆಕಳಿಸ್ದಪ್ಪ ಅಂತಂದ್ರ ನನ್ನ ಬಾಯಿಂದ ಜಾರಿ ಬಿದ್ದವನೇ ಜಾಂಬು ಅಂತ ಹೇಳ್ತಾನ ಬ್ರಹ್ಮ ಈ ಮಾತನ್ನ. ಒಂದು ಬಾರಿ ನಾ ಆಕಳಿಸ್ದಪ್ಪ, ನನ್ನ ಬಾಯಿ ತೆಗೆದು ಅಂತ ಆಕಳಿಸ್ದಪ್ಪ ಅಂತಂದ್ರ ನನ್ನ ಬಾಯಿಂದ ಜಾಂಬುವಂತ ಜಾರಿ ಬೀಳ್ತ ಅಂತೇಳಿ ಅವನು ವಾನರ ಜೊತೆ ಇರ್ತಾನ. ಜಾಂಬುವಂತ ವಾನ ಮಂಗ್ಯ ಜೊತೆ, ಕೋತಿಗಳ ಜೊತೆ ಇರ್ತಾನ ಅಂತ ಹೇಳಿ ದೇವತೆ ಎಲ್ಲರೂ ಕೂಡ ರಾಮ ಕಾರ್ಯಕ್ಕಾಗಿ ಹುಟ್ಟುವುದನ್ನು, ರಾಮನು ಯಾವಾಗ ಹುಡ್ತಾನೋ ನಿರೀಕ್ಷೆ ಮಾಡುವಂತ ದೇವತೆಗಳು ತಮ್ಮ ಆತಿಥ್ಯ ಏಕಾದಶಿ ಇವೆಲ್ಲ ನೋಡ್ಕೊಂಡು ಅಲ್ಲೊಂದು ಮಂತ್ರ ಘೋಷಣೆ ಕೂಡ ಆಕೈತಿ. ಆತಿಥ್ಯ ಏಕಾದಶಿ ಅಹೌತು ನಾಮ ಕರ್ಮ ಕಥಾ ಅಕರೋತ್ ಜ್ಯೇಷ್ಠಂ ರಾಮ ಮಹಾತ್ಮಾನಂ ಭರತಂ ಕೈಕೇಯಾಸುತಂ ಸೌಮಿತ್ರ ಲಕ್ಷಣಂ ಇತಿ ಶತ್ರುಘ್ನಂ ಅಪರೂಪತತಂ ವಶಿಷ್ಠ ಪರಮ ಪಿತೃ ನಾಮಾವತಿ ಕುರತೆ ತದಾ. ಶ್ರೀರಾಮನು ಹುಟ್ಟಿದ 11 ದಿನದ ಜಾತ ಅಂದ್ರೆ ಈ ನಮ್ ಕಡೆ 11 ದಿನಕ್ಕೊಂದು ಇದು ಕಾರ್ಯ ಮಾಡ್ತಾರ, ಜಾತ ಶೌಚ ಅಂತೇಳಿ. ಅದು ಮಾಡುವಾಗ ಕುಲಗುರುಗಳಾದಂತ ವಶಿಷ್ಠರು ನಾಮಕರಣ ಮಾಡಿಸ್ತಾರ. ಸರ್ವ ಜನರು ಆತನ ಗುಣವನ್ನು ನೋಡಿ, ಆ ರಾಮಚಂದ್ರನ ಗುಣವನ್ನು ನೋಡಿ ಉತ್ಸಾಹಗೊಳ್ತಾರ. ಕಾರಣ ಆತನಿಗೆ ರಾಮ ಅಂತ ಹೆಸರು ಇಟ್ಟಿರ್ತಾರೆ. ರಾ ಅಂದ್ರೆ ಅಗ್ನಿಯ ಬೀಜ, ಅದು ಮ ಅಂದ್ರೆ ಅಮೃತ ಬೀಜ ಅಂತ. ಸುಮಿತ್ರೆಯ ಮಗನಾದ ಕಾರಣ ಅವನಿಗೆ ಸೌಮಿತ್ರ ಕೂಡ ಅಂತ. ನನಗೆ ಯಾರನ್ನ? ಲಕ್ಷ್ಮಣನನ್ನ.
ಸುಮಿತ್ರೆ ಮಗ ಸುಮಿತ್ರ ಅಂತ ಲಕ್ಷ್ಮಣನ ಅಪಾರವಾದ ಲಕ್ಷ್ಮಿ ಸಂಪನ್ನಾದವನನ್ನ. ಲಕ್ಷ್ಮಿ ಸಂಪನ್ನಾದಪ್ಪ ಅಂತಂದ್ರೆ ರಾಮನ ಸೇವೆಯಲ್ಲೇ ಆತನು ಲಕ್ಷ್ಯ. ಲಕ್ಷ್ಮಣನು ರಾಮ ಲಕ್ಷ್ಮಿ ಹೆಂಗ ನಾರಾಯಣ ಸೇವೆ ಮಾಡ್ತಾಳೋ, ಪಾದ ಹೊತ್ತಿರ್ತಾಳೋ, ಶ್ರೀಮನ್ ನಾರಾಯಣರು ನಮ್ಮ ಗುರು ದೇವರ ನಾರಾಯಣ ಕಾಲು ಹೊತ್ತಾಳೋ, ಹಂಗ ರಾಮನೇ ಜಗನ್ನಾಥ ನಮ್ಮ ವಿಶ್ವ ಆರಾಧಕ ಶ್ರೀಮದ್ ನಾರಾಯಣ ಹುಟ್ಟಿ ಬಂದ ರಾಮನನ್ನ ಲಕ್ಷ್ಮಣ ಸೇವೆ ಮಾಡ್ಲಿ ಅವ್ನ ಹಿಂದೆ ಇಲ್ಲ ಅಂತ ಹೇಳಿ ಅವ್ನ ಲಕ್ಷ್ಮಣ ಅಂತ ಹೆಸರು ಯಾರು ವಶಿಷ್ಠರು. ಕೈಕೇಯ ಕುಮಾರಾಗಿ ಹುಡ್ತಾರ. ಭರತ ಮತ್ತು ಶತ್ರುಘ್ನರು ಹುಡ್ತಾರ. ಎಲ್ಲ 4 ಜನ ಮಕ್ಕಳು ಹುಟ್ಟಿದ ವಶಿಷ್ಠರು ಕೂಡ ಅವ್ರ ನಾಮಕರಣ ಮಾಡ್ತಾರ. ತನ್ನ ಪುತ್ರರು ಬೆಳೆದು ದೊಡ್ಡವರಾಗ ಕಂಡು ಈ ಮುಂದಿನ ಒಂದು ಸಂಚಿಕೆ, ನಾಳೆ ಸಂಚಿಕೆ ನಾನು ಮತ್ತೆ ತಿಳಿಸ್ತೀನಿ. ಅಲ್ಲಿವರೆಗೆ ಹರ ಓಂ ತತ್ವ ಪರಬ್ರಹ್ಮಣ್ಯ ನಮಃ. ನಾನು ಹಂಗ ಮಂಗಲ ಹಾಡ್ಬಿಡ್ಲ? ಅಣ್ಣ ಏನ್ ಗೊತ್ತಾ, ವಾಯ್ಸ್ ಕೇಳುತ್ತಾ? ಇವಾಗ ನಿಂದು ಆ ಒಂದು ಬಾಲಕಾಂಡದಲ್ಲಿ ಏನಿಷ್ಟು ವಿಶೇಷತೆ ನೀನು ಅಂದ್ಯೋ, ಮುಂದಿನ ಕಾರ್ಯ ಮಾತ್ರ ನಾಳೆಗೆ ಕಂಟಿನ್ಯೂ ಮಾಡಿದ್ರೆ ಇವತ್ತು ಮಂಗಳ ಹಾಡು, ಆಮೇಲೆ ಮುಂದಿನ ಮಾತು ಮುಂದೆ ಮಾತಾಡೋಣ. ನಾಳೆ ಮಂಗಳ ಹಾಡ್ತೀನಿ. ಇಲ್ಲಿ ಸಾಕು, ಸಮಯ ತುಂಬಾ ಬಾಲಕಾಂಡ ದೊಡ್ಡದೈತಿ ಇದು. ಸರಿ ಸರಿ ಸರಿ. ಈ ಬಾಲಕಾಂಡವನ್ನ ನಾವು ಈಗ ಎಲ್ಲರೂ ಜೈ ಶ್ರೀರಾಮ ಅಂತೇಳಿ ಒಂದು ಕಮೆಂಟ್ ಹಾಕ್ತೀರಿ. ಅಣ್ಣ ಮಂಗಳ ಹಾಡ್ತಾರೆ ಇವತ್ತಿನ ಕಾರ್ಯಕ್ರಮಕ್ಕೆ. ಅಶಿನಾ ವಿಷಯದಲ್ಲಿ ಕೇಳಿಸ್ತೇ ಮನಂದನಿ? ಕೇಳುತ್ತೆ ಕೇಳುತ್ತೆ. ನಾನು ಮಂಗಳ ಹಾಡುವಾಗ ಪ್ರತಿಯೊಬ್ಬರು ನಿಮ್ಮ ಇಷ್ಟ ದೇವತಾ ಶಂಕರ ಭಗವಾನ್, ಶ್ರೀರಾಮ, ರಾಮಕೃಷ್ಣ, ರಾಮ ಕೃಷ್ಣ, ಯಾರೋ ಇಷ್ಟ ಭಗವಾನ್ ದೇವರವರು ಅವರನ್ನ ಬೆಳೆಸುತ್ತಾ ಅವರೆಲ್ಲರೂ ನೋಡಿ. ನಾನು ಮುಸಲ್ಮಾನ, ನಾನು ಅಲ್ಲಾಹ್ ಅಂತ ಹಾಕ್ಬೋದು. ಬಟ್ ಇವತ್ತು ವಿಚಾರ ಹೆಂಗತ್ತಪ್ಪ, ನಾವು ಭಾರತದಾಗ ನಾವು ರಾಮ ಅಂತ ಹಾಕ್ತೀನಿ. ನಿಮ್ಮ ಇಷ್ಟ ದೇವತಾ ಯಾರೇ ಆಗಿರಲಿ, ಇವತ್ತು ನೀವು ಶ್ರೀರಾಮ ಅಂತಾನೆ ಕಮೆಂಟ್ ಹಾಕ್ರಿ. ಆ ರಾಮ ನೋಡ್ತಾ ಇನ್ಯಾರು ದೇವರಲ್ಲ ಅಂತ ನಾನು ಈ ಒಂದು ವಾಚನ ಮೂಲಕ ಹೇಳ್ತೀನಿ. ಈ ಮಂಗಳ ಹಾಡ್ತೀನಿ. 4 ವೇದ 6 ಶಾಸ್ತ್ರ 18 ಪೂರ್ಣ 28 ದಿವ್ಯ ಆಗಮ ಸರ್ವಕಾರ ಭೂತನಾದ ಜಗನ್ನಾಮಕ ಶ್ರೀಕೃಷ್ಣ ಪರಮಾತ್ಮನ ಪೂರ್ವ ಅವತಾರದಂತಹ ಶ್ರೀರಾಮಚಂದ್ರ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವ ಭಕ್ತರಿಗೆ ಅರ್ಥ, ಧರ್ಮ, ಕಾಮ, ಮೋಕ್ಷ ಸಿದ್ಧಿಸುವ, ಸರ್ವ ನಷ್ಟ ಕಷ್ಟಗಳು, ಸರ್ವ ಪಾಪ ತಾಪಗಳು, ಚೋರ ವೈರಿ ವಿಷ ಭೂತಾದಿ ಭೀತಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಾನಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವು. ಮರ್ಯಾದ ಪುರುಷ ರಾಮನ ಅನುಗ್ರಹದಿಂದ ಮತ್ತು ಅವ್ರ ಕೃಪಾ ಕಟಾಕ್ಷದಿಂದ ಮೂಡಿ ಬಂದಂತ ಈ ಒಂದು ಶಾಂತಿ ಸಹನೆಯಿಂದ ಇಲ್ಲಿ ತನಕ ಕೇಳಿ ಬಂದಂತ ನಿಮ್ಮೆಲ್ಲರ ಸದ್ಭಕ್ತಿಯಲ್ಲಿ ಸಕಲ ಸಿದ್ಧಿ ಪ್ರಾಪ್ತಿಯಾಗುವುದು. ಈ ಗ್ರಂಥವು ತನ್ನ ಇಷ್ಟತ ದೇವತೆಯೊಂದಿಗೆ ಆದ ಮಂತ್ರದೊಡನೆ ಗಂಧ, ಅಕ್ಷತ, ಧೂಪ, ದೀಪ, ನೈವೇದ್ಯಗಳನ್ನೇ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥದ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾಲನೆ ಮಾಡಿ ಮಂಗಳ ವಿಭೂತಿ ಪ್ರಸಾದವನ್ನು ಸ್ವೀಕರಿಸುವವರಿಗೆ ಆ ಭಗವಾನ್ ಮರ್ಯಾದ ಪುರುಷ ಶ್ರೀರಾಮಚಂದ್ರ ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾನೆ ಎಂಬುದು ಮಹರ್ಷಿ ವಾಲ್ಮೀಕಿಯ ಒಂದು ಅಭಿಪ್ರಾಯವಾಗಿದೆ. 1-2 ಸಾಲುಗಳು ಹೇಳ್ತೀನಿ. ಸರ್ವರಿಗಾಗಲಿ ಮಂಗಲ ನಿತ್ಯ, ಸರ್ವರಿಗಾಗಲಿ ಮಂಗಲ. ಪ್ರಣವಕ್ಕೆ ಮಂಗಲ, ಪ್ರಥಮಗೆ ಮಂಗಲ, ಪ್ರಣವಾಕಾರಗೆ ಮಂಗಲ, ಪ್ರಣವ ಪಂಚಾಕ್ಷರಿ ರೂಪಿಗೆ ಮಂಗಲ, ಪ್ರಣವ ಪಂಚಾಕ್ಷರಿ ರೂಪಿಗೆ ಮಂಗಲ, ಪ್ರಣವ ಸುನಾಮಿಗೆ ಮಂಗಲ. ಸರ್ವರಿಗಾಗಲಿ ಮಂಗಲ ನಿತ್ಯ, ಸರ್ವರಿಗಾಗಲಿ ಮಂಗಲ. ಗುರುವಿಗೆ ಮಂಗಲ, ಶಿಷ್ಯಗೆ ಮಂಗಲ, ಹರ ಗುರು ಭಕ್ತರಿಗೆ ಮಂಗಲ. ಹರಿಹರ ಬ್ರಹ್ಮಾದಿಗಳಿಗೆ ಮಂಗಲ, ಹರಿಹರ ಬ್ರಹ್ಮಾದಿಗಳಿಗೆ ಮಂಗಲ, ಹಿರಿಯ ಕಿರಿಯರಿಗೆ ಮಂಗಲ. ಸರ್ವರಿಗಾಗಲಿ ಮಂಗಲ ನಿತ್ಯ, ಸರ್ವರಿಗಾಗಲಿ ಮಂಗಲ. ವಿಶ್ವಾಧಾರಗೆ
ವಿಶ್ವ ಕುಟುಂಬಿಗೆ ವಿಶ್ವೋದ್ಧರನಿಗೆ ಮಂಗಲ ವಿಶ್ವಕ್ಕೆ ಸಾಕ್ಷಿಗೆ ವಿಶ್ವಕ್ಕೆ ಮಿತ್ರಗೆ ವಿಶ್ವಂಧರನಿಗೆ ಮಂಗಲ ಸರ್ವರಿಗಾಗಲಿ ಮಂಗಲ ನಿತ್ಯ ಸರ್ವರಿಗಾಗಲಿ ಮಂಗಲ ವೇದಕ್ಕೆ ಮಂಗಲ ಶಾಸ್ತ್ರಕ್ಕೆ ಮಂಗಲ ಆದಿಪುರಾಣಕ್ಕೆ ಮಂಗಲ ಕ್ರೋಧಿಗೆ ಕುಹಕಿಗೆ ಕಪಟಿಗೆ ಮಂಗಲ ಕ್ರೋಧಿಗೆ ಕುಹಕಿಗೆ ಕಪಟಿಗೆ ಮಂಗಲ ಸಾಧು ಸಜ್ಜನರಿಗೆ ಮಂಗಲ ಸರ್ವರಿಗಾಗಲಿ ಮಂಗಲ ನಿತ್ಯ ಸರ್ವರಿಗಾಗಲಿ ಮಂಗಲ ನಿತ್ಯಗೆ ಸತ್ಯಗೆ ಮುಕ್ತಗೆ ಮಂಗಲ ಪ್ರತ್ಯಗಾತ್ಮನಿಗೆ ಮಂಗಲ ನಿತ್ಯವು ಗುರು ಮಹಾಲಿಂಗಗೆ ಮಂಗಲ ನಿತ್ಯವು ಗುರು ಮಹಾಲಿಂಗಗೆ ಮಂಗಲ ಸತ್ಯ ಚಿದ್ರೂಪಗೆ ಮಂಗಲ ಸರ್ವರಿಗಾಗಲಿ ಮಂಗಲ ನಿತ್ಯ ಸರ್ವರಿಗಾಗಲಿ ಮಂಗಲ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ ಜಯ ಮಂಗಲಂ ಜಯ ನಮ ಪಾರ್ವತೆ ಪತೆ ಶಿವರ ಹರ ಮಹಾದೇ ಹರ ಓಂ ತತ್ಸತ್ ಪರಬ್ರಹ್ಮೇ ನಮಃ.